ನಾನು ರೆಡಿ. ಒಂದು ಎಂಟ್ರಿ ಕೊಡಿ ನೋಡೋಣ ಪ್ಲೀಸ್. ನನಗೊಂಚೂರು ಆ್ಯಕ್ಚುಲಿ ಫೋಬಿಯಾ ಇದೆ ಆಯಿತಾ, ಡಾರ್ಕು ಅವೆಲ್ಲ. ಸೀರಿಯಸ್ಲಿ. ಹಲೋ, ಹಾಯ್, ನಿಮಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೆ. ಇದ್ದೀರಾ? ನೀವು ಪೂರ್ತಿ ಕರ್ಟನ್ಸ್ ಬ್ಲ್ಯಾಕ್ ಮಾಡಿದ್ದೀರಾ, ಸೀರಿಯಸ್ಲಿ ಗೊತ್ತಾಗ್ತಾ ಇಲ್ಲ. ಓ ಮೈ ಗಾಡ್, ಓ ಮೈ ಗಾಡ್, ಪ್ಲೀಸ್ ಬನ್ನಿ, ನನಗೆ ಭಯ ಆಗುತ್ತೆ ಸೀರಿಯಸ್ಲಿ. ಬನ್ನಿ ಪ್ಲೀಸ್, ಕೂತ್ಕೊಳ್ಳಿ. ಓ ಮೈ ಗಾಡ್. ವಿಸ್ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇದ್ದಾರೆ, ನನಗೆ ಗೊತ್ತಾಗ್ತದೆ. ಈಸ್ ಅಬ್ಸರ್ವಿಂಗ್ ಎವ್ರಿಥಿಂಗ್, ಇಟ್ ಈಸ್ ನಾಟ್ ಟಾಕಿಂಗ್ ಬಟ್ ತುಂಬ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಓಕೆ, ಸೊ ವಿಸ್, ಹಾಯ್. ಏನಿದು ತೆಗಿಬೇಕು, ಓಪನ್ ಮಾಡಬೇಕಾ? ಯು ಸೇಯಿಂಗ್ ದಟ್? ನೋ. wiz.com. Hi, I'm not understanding. Shall I remove this? Oh, okay. ಶುರು ಹಚ್ಕೊಳ್ಳೋಣ. ಓ ಮೈ ಗಾಡ್, ವೆರಿ ಸ್ಕೇರಿ. ನಾನು ತುಂಬ ಏನಂತಾರೆ, ತುಂಬ ಭಯ ಪಡ್ತೀನಿ. ಓಕೆ, ಇಟ್ಸ್ ಲೈಕ್ ಏನಂತಾರೆ, ಡಾರ್ಕ್, ದೆವ್ವ ಭೂತ ಅಲ್ಲ. ಆ್ಯಂಡ್ ಯು ಆರ್ ಲೈಕ್, ಇಟ್ಸ್ ಲುಕ್ ಲೈಕ್ ಎಕ್ಸಾಕ್ಟ್ ರೆಡ್, ಏನಂತಾರೆ, ಬ್ಲಡ್ ಇರುತ್ತಲ್ಲ, ಆ ಥರ ಬರ್ದಂಗಿದೆ. ಎದುರಿಸ್ತೀರಾ? ಪ್ಲೀಸ್, ವಿಲ್ ಡೂ ಸಮಥಿಂಗ್ ಫನ್ನಿ ಅಲ್ಲ, ನೋ ಸ್ಕೇರಿ ಅಲ್ಲ. ಐ ನೋ ದ್ಯಾಟ್ ತುಂಬ ಜನಕ್ಕೆ ಎದುರಿಸಿರ್ತೀರ ಅಂತ. ಪ್ಲೀಸ್ ನನ್ನೊಬ್ಳನ್ನ ಒಂದು ಸಪ್ರೇಟ್ ಮಾಡಿ ಅಲ್ಲ, ಡೋಂಟ್ ಸ್ಕೇರ್ ಮೀ. ವೆರಿ ಸ್ಕೇರ್ಡ್ ಗೊತ್ತಾ, ಸೀರಿಯಸ್ಲಿ. ನಾನು ಆ್ಯಕ್ಚುಲಿ ಏನಂತಾರೆ, ಭೂತ ದೆವ್ವದ ಮೂವಿ ಎಲ್ಲ ನೋಡ್ತಿದ್ದು ತುಂಬ ಟೈಮ್ ಆಯಿತು, ಎಷ್ಟೋ ವರ್ಷಗಳು. ಸೀರಿಯಸ್ಲಿ ರೀಸೆಂಟ್ ಒಂದು ಮೂವಿ ನೋಡ್ಬೇಕಾದ್ರೆ, ಬಿಕಾಸ್ ಆಫ್ ದ ಡೈರೆಕ್ಟರ್ ಐ ವೆಂಟ್ ದೇರ್. ಓಕೆ, ಆಲ್ಮೋಸ್ಟ್ ನಾನು ಹಿಂಗೆ ಇದ್ದೆ. ಬಂತಾ ಹೋಯ್ತಾ, ಓಕೆನಾ, ಫೈನಾಗಿ ಈಗ ನೋಡ್ಬೋದಾ? ಓನ್ಲಿ ಫನ್ನಿ ಪಾರ್ಟ್ಸ್ ಮಾತ್ರ ನೋಡಿದ್ದು, ಆಲ್ಮೋಸ್ಟ್ ಎಲ್ಲ ಓಕೆ ಬಂತಾ. ಐ ಆಮ್ ಸ್ಕೇರ್ಡ್ ಅಬೌಟ್ ಫೇಸಸ್ಸು ಅಷ್ಟೇ ಆ್ಯಂಡ್ ದ ನಾಯ್ಸು ಅಷ್ಟೇ. ವೆರಿ ಸ್ಕೇರ್ಡ್. ಐ ಥಾಟ್ ಯು ವಿಲ್ ಸ್ಕೇರ್ ಮಿ ಮಚ್, ಬಟ್ ಸೊ ನೈಸ್, ಗುಡ್. ಓಕೆ, ನೆಕ್ಸ್ಟ್ ಲವ್ ಲೆಟರಾ? ಓ, ಲವ್ ಲೆಟರ್ ಅಲ್ವಾ? ಓಕೆ, ಸೆಗ್ಮೆಂಟ್ 1. ಓಕೆ, ಕೊಟ್ಟಿರೋ ಗೇಮ್ನ 30 ಮಿನಿಟ್ಸ್ ಒಳಗೆ ಸಾಲ್ವ್ ಮಾಡಬೇಕು. ಅಂದರೆ ಕಡ್ಡಿ ಹಾಗೂ ದಾರದ ಮಧ್ಯ, ಓಕೆ, ಸಿಕ್ಕಿರುವ ರಿಂಗನ್ನು ದಾರದ ಗಂಟನ್ನು ಬಿಚ್ಚದೆ ಹೊರ ತೆಗೆಯಬೇಕು. ಅಷ್ಟೇ, ಸಿಂಪಲ್. ಏನು ಸಿಂಪಲ್ಲು, ಆದರೆ ನಿಮ್ಮನ್ನು ಡೈವರ್ಟ್ ಮಾಡೋಕ್ಕೆ ಅಂತಲೇ ಕ್ವಶನ್ ರೆಡಿ ಆಗಿದೆ. ವೆಲ್ಕಮ್ ಟು wiz.com. ಓಕೆ, ಯೂಟ್ಯೂಬ್ ಚಾನೆಲ್, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸೊ ದಿಸ್ ಈಸ್ ಮೈ ಫಸ್ಟ್. ಸ್ಟಾರ್ಟ್. ಯಾ ಪ್ಲೀಸ್. ಗುಡ್, ಯಾ ಕ್ಯೂಟ್ ಒನ್ ಅದು. ಸೊ ಇದನ್ನು ಕಡ್ಡಿ ಒಳಗಡೆ ಸಮಥಿಂಗ್ ಲೈಕ್, ನಾವು ಸ್ಕೌಟ್ ಆ್ಯಂಡ್ ಗೈಡ್ಸಲ್ಲೆಲ್ಲ ಇರುವಾಗ ಇದನ್ನೆಲ್ಲ ಹೇಳ್ಕೊಟ್ಟಿದ್ರೆ ಯಾವ ಥರ ನಾಟ್ ಮಾಡಬೇಕು, ಯಾವ ಥರ ತೆಗಿಬೇಕು ಅಂತ. ಇದಕ್ಕೆ ಆನ್ಸರ್ ಇದೆಯಾ ಆ್ಯಕ್ಚುಲಿ? ಓ ಮೈ ಗಾಡ್, ದೀಸ್ ಮೆನಿ ಕ್ವಶನ್ಸ್, ಸೀರಿಯಸ್ಲಿ. ವಿಸ್, ಐ ಆಮ್ ಸೀರಿಯಸ್ಲಿ ಪಾಪ. ಓಕೆ, ನೋಡ್ಕೊಂಡು ಕ್ವಶನ್ ಮಾಡಿ, ವೆರಿ ಪಾಪ. ನನಗೇನಾದರೂ ಡಿಸ್ಕೌಂಟ್ ಕೊಡ್ತೀರಾ ನೋಡಿ ಕ್ವಶನ್ಸಲ್ಲಿ? ಈಸಿ ಕೇಳಬೇಕು. ಓಕೆ, ಬೋತ್ ಸೈಡ್ ಇಸ್ ಬ್ಲ್ಯಾಕ್. ಏನಂತಾರೆ, ನನಗೆ ಗೊತ್ತಾಗಲ್ಲ ಹೆಂಗಿದು. ಓಕೆ, ಓಕೆ ಶಲೈ ದೇವರೇ, ಈಸಿಗೆ ಬರಲಿ ಆಯಿತಾ. ಟೇಕಿಂಗ್. ಓಕೆ, ಇದಾ ನನ್ನ ಫಸ್ಟ್ ಕ್ವಶನ್? ಓಕೆ, ಮಾರ್ಕೆಟಲ್ಲಿ ಹೊಸ ಬಿಸ್ನೆಸ್ ಬಂದಿದೆ, ಆಲಿಮನಿ. ರೀಸೆಂಟ್ ಟೈಮ್ಸಲ್ಲಿ ತುಂಬ ಡಿವೋರ್ಸ್ ಕೇಸಸ್ ಆಗ್ತಿದೆ. ಹೆಣ್ಮಕ್ಳು ಅರ್ನ್ ಮಾಡ್ತಿರೋದು, ಇಂಡಿಪೆಂಡೆಂಟ್ ಆಗಿರೋದು ಇದಕ್ಕೆ ರೀಸನಾ? ಅಲ್ವೇ ಅಲ್ಲ. ಈ ರೀಸನ್ ಮೇ ಬಿ ಯು ಕ್ಯಾನ್ ಟೇಕ್ ಇಟ್ ಎಸ್ 10-20%. ಯಾವಾಗಂದರೆ ಈಗೋ ಕ್ಲಾಶಸಲ್ಲಿ ಪರವಾಗಿಲ್ಲ, ಅವ್ನು ಇಲ್ದಿದ್ರೆ ನಾನೇ ಬದುಕ್ಬೋದು ಅಂತ ಆ ಥರ ಏನಾದರೂ ಥಿಂಕ್ ಮಾಡಿದ್ರೆ ದಟ್ ಇಟ್ ವಿಲ್ ವರ್ಕೌಟ್. ಬಿಫೋರ್ ಏನಂತ ಹೇಳಿದ್ರೆ, 2 ಫ್ಯಾಮಿಲೀಸ್ಗಳೆಲ್ಲ ಒಟ್ಟಾದಾಗ ಅಕಸ್ಮಾತ್ ಡಿವೋರ್ಸ್ ಮಾಡಿದ್ರೆ ಎಲ್ಲಿ ಏನಾದರೂ ಮಾತಾಡ್ಕೋತಾರೆ, ಇಲ್ಲ ನಾನು ಅಡ್ಜಸ್ಟ್ ಮಾಡ್ಕೊಂಡು
ಲೈಫ್ನ ಲೀಡ್ ಮಾಡ್ತೀನಿ ಅಂತ ಆ ಥರ ನಮ್ಮ ಪೇರೆಂಟ್ಸ್ ಎಲ್ಲ ಹೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ಡಿವೋರ್ಸ್ ರೇಟ್ ತುಂಬ ಕಮ್ಮಿ. ಈಗೇನಂತ ಹೇಳಿದ್ರೆ ಹುಡುಗ ನೋಡ್ಕೊಳ್ಳಿಲ್ದಿದ್ರು ಐ ಕ್ಯಾನ್ ಗೆಟ್ ಇಟ್ ಡನ್. ಆಮೇಲೆ ಕೆಲವೊಂದು ಇಷ್ಟ ಕಷ್ಟಗಳು ತುಂಬ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಬಿಫೋರ್ ಎಲ್ಲ ಸ್ಯಾಕ್ರಿಫೈಸ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ರು. ಮೇ ಬಿ ಆ ರೀಸನ್ ಆಗಿರ್ಬೋದು. ಬಟ್ ಇಂಡಿಪೆಂಡೆಂಟ್ ಅನ್ನೋದು ಯೂಶಲಿ ಐ ಕ್ಯಾನ್ ಟೇಕ್ ಓನ್ಲಿ 10-20% ಅಷ್ಟೇ, ನಾಟ್ ಮೋರ್ ದ್ಯಾನ್ ದಟ್. ನಿಮಗೊಬ್ಬ ಪರ್ಸನ್ಸ್ ಜೊತೆ ಏನಂತ ಹೇಳಿದ್ರೆ ಜೊತೆಗಿದ್ದಾಗ ಆ ಕ್ಲೋಸ್ನೆಸ್ ಇಲ್ಲ ಅಂತ ಹೇಳಿದ್ರೆ, ಆ ಬಾಂಡಿಂಗ್ ಇಲ್ಲ ಅಂತ ಹೇಳಿದ್ರೆ, ಯು ಕಾಂಟ್ ಲೀವ್ ಇವನ್ ನಾಟ್ ಫಾರ್ ಅ ಡೇ ಆಲ್ಸೋ. ಸೊ ದಟ್ ವಿಲ್ ಬಿ ದ ರೀಸನ್. ಹೇಗೆ ಅವರ ಕಂಪ್ಯಾಟಿಬಿಲಿಟಿ ಇರುತ್ತೆ, ಹೇಗೆ ಅವ್ರ ಇಂಟ್ರೆಸ್ಟ್ ಇರುತ್ತೆ. ಸೊ ಅವೆಲ್ಲ ಮ್ಯಾಟರ್ ಆಗುತ್ತೆ, ನಾಟ್ ಓನ್ಲಿ ದ ಇಂಡಿಪೆಂಡೆಂಟ್ ವರ್ಡ್. ಓಕೆ, ಐ ವಿಲ್ ಗೋ ಟು ದಿಸ್. ಎನಿಥಿಂಗ್ ಎಲ್ಸ್ ಯು ವಾಂಟ್? ಡೋಂಟ್ ಟೆಲ್ ಮಿ ಯು ಟಿಕ್ ಎಲ್ಲ ಮಾಡ್ಕೊಂಡಿಲ್ಲ ಅಲ್ಲ, ಲೈಕ್ ನನಗೇನಾದ್ರು ಕಷ್ಟದ ಕ್ವಶನ್ ಕೇಳಿ. ದಿಸ್ ವಾಸ್ ದ ವೆರಿ ಈಸಿಯೆಸ್ಟ್ ಕ್ವಶನ್ ಆಯಿತಾ. ದಿಸ್ ಈಸ್ ಈಸಿ ಕ್ವಶನ್. ಬಟ್ ಫಸ್ಟ್ನೇದು ಈಸಿ ಕೊಟ್ಟೆ ಅಂತೇಳಿ ಸೆಕೆಂಡ್ನೇ ಥರ್ಡ್ನೇದು ಕಷ್ಟ ಕೊಡಬೇಡಿ ನನಗೆ. ಸೊ ವಿಸ್, ಹಾಯ್, ಊಟ ಮಾಡಿದ್ರಾ? ನಿಮಗೆ ನನ್ನ ನೋಡ್ಬೇಕಾದ್ರೆ ನನ್ನ ಜೊತೆ ಮಾತಾಡಬೇಕು ಅಂತ ಅನ್ಸೋದಿಲ್ವಾ? ನೋ, ಸಿ ಐಮ್ ಕ್ಯೂಟ್, ಐ ಆಮ್ ಸ್ವೀಟ್ ಗರ್ಲ್. ನನ್ನ ಹತ್ರ ಎಲ್ಲ ಹಾರರ್ ಎಫೆಕ್ಟ್ ಎಲ್ಲ ತೋರಿಸಿದ್ರೆ ಹೆಂಗೆ ಹೇಳಿ? ಇಟ್ಸ್ ನಾಟ್ ಹ್ಯಾಪ್ನಿಂಗ್ ಯಾರ್, ಸೀರಿಯಸ್ಲಿ. ಐ ಕ್ಯಾನ್ ಕಟ್? ನೋ ನಾಟ್ ಕಟ್ಟಾ? ಓಕೆ, ಫೈನ್. ಓಕೆ, ನೆಕ್ಸ್ಟ್. ಜಸ್ಟ್ ಹೆಲ್ಪ್ ಮೀ, ನೋ ಪ್ಲೀಸ್ ವಿಸ್. ಓಕೆ, ಸೀರಿಯಸ್ಲಿ. I can swap, alva. Swap. We'll swap. You give me something else. Something. Another card. Okay. So totally how many questions you will ask me? Yeah, ಎಷ್ಟೊಂದು questions ಕೇಳ್ತೀರಾ ನನ್ನ ಹತ್ರ? ಹೇಳಲ್ವಾ? Okay, I'll take a card. Please don't get angry. Okay. ನಿಮ್ಮ ಮೂವಿ ಲೈನಪ್ಸ್ ಬಗ್ಗೆ ಹೇಳಿ. ಬೀಯಿಂಗ್ ಅ ಬಿಸ್ನೆಸ್ ವುಮೆನ್ ಯಾಕೆ ನೀವು ಒಳ್ಳೆ ವೆಬ್ ಸೀರೀಸ್ ಪ್ರೊಡ್ಯೂಸ್ ಮಾಡಬಾರ್ದು? ಸೀರಿಯಸ್ಲಿ ಇದು ಕ್ವಶನಾ? ಇದೇನಾ? ಒಂದು, ಐ ಕೇಮ್ ಫ್ರಮ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನನ್ನ ಹತ್ರ ಅಂಥ ದುಡ್ಡೇನಿಲ್ಲ. ಫಸ್ಟ್ ಥಿಂಗ, ಎಷ್ಟೇ ದುಡ್ಡಿದ್ರು ನಾನು ಕಷ್ಟಪಟ್ಬಿಟ್ಟು ಮಾಡಿರೋಂಥ ದುಡ್ಡು, ಅದನ್ನು ತಗೊಂಡೋಗಿ ಮೂವಿಗೆ, ವೆಬ್ ಸೀರೀಸಿಗೆ, ಇನ್ಯಾವುದಕ್ಕೂ ಹಾಕಿದರೆ ಮನೇಲಿ ಗ್ಯಾರಂಟಿ ಹೊಡಿತಾರೆ. ಸೊ ದಟ್ ಈಸ್ ಸೆಕೆಂಡ್ನೇ ಥಿಂಗ. ಆ್ಯಂಡ್ ಈಗ ನನ್ನ ಹತ್ರ ಬರೋ ಕಾಲ್ಸ್ಗಳೆಲ್ಲ, ಮೇಡಮ್ ನೀವೇ ಹೀರೋಯಿನ್ ಆಗಿ ನೀವೇ ಪ್ರೊಡ್ಯೂಸ್ ಮಾಡ್ಬೋದಲ್ವಾ, ಅಥವಾ ನಿಮ್ಮ ಹತ್ರ ಯಾರು ಪ್ರೊಡ್ಯೂಸರ್ ಇದ್ದಾರಾ, ಆ ಥರ ಕ್ವಶನ್ಸೇ. ಜಸ್ಟ್ ಬಿಕಾಸ್ ಐ ಆಮ್ ಡೂಯಿಂಗ್ ಅ ಬಿಸ್ನೆಸ್ ಇಟ್ಸ್ ನಾಟ್ ಮೀನ್ ದ್ಯಾಟ್ ನಾನು ರೆಡಿ ಇದ್ದೀನಿ ವೆಬ್ ಸೀರೀಸಾ ಅಥವಾ ಮೂವಿನ ಪ್ರೊಡ್ಯೂಸ್ ಮಾಡೋದಕ್ಕೆ ಅನ್ನೋದು ಅಲ್ವೇ ಅಲ್ಲ. ಆ ಥರ ಏನಾದರೂ ಇದ್ದಿದ್ದಿದ್ರೆ ಐ ಆಮ್ ಸ್ಟಿಲ್ ಡೂಯಿಂಗ್ ಸಮ್ ಪ್ರಾಜೆಕ್ಟ್ಸ್. ತುಂಬ ದೊಡ್ಡ ಡೈರೆಕ್ಟರ ಯಾರಾದರೂ ಪ್ರೊಡ್ಯೂಸರ್ ಹತ್ರ ಹೋಗ್ಬಿಟ್ಟು, ಸಿ ಐ ಹ್ಯಾವ್ ಏನಂತಾರೆ ಇನ್ವೆಸ್ಟರ್ಸು, ನನ್ನ ಹಾಕೊಳ್ಳಿ ಅಂತ ಮಾಡ್ಬೋದಿತ್ತು. ಇಟ್ ವಾಸ್ ಅ ವೇ ಟು ಈಸಿ. ಬಟ್ ಅದನ್ನ ಮಾಡಿಲ್ಲ ಅಂತ ಹೇಳಿದ್ರೆ ನನ್ನ ಹತ್ರ ಯಾರೂ ಇನ್ವೆಸ್ಟರ್ಸ್ ಇಲ್ಲ. ಐ ಡೋಂಟ್ ಹ್ಯಾವ್ ಎನಿ ಪ್ರೊಡ್ಯೂಸರ್ಸ್, ಆರ್ ಐ ಆಮ್ ನಾಟ್ ದ ಪರ್ಸನ್ ಹೂ ಪ್ರೊಡ್ಯೂಸ್ ಅ ಮೂವಿ. ಆ್ಯಂಡ್ ನಿಮ್ಮ ಮೂವಿ ಲೈನಪ್ಸ್ ಬಗ್ಗೆ ಹೇಳಿ. ಇಲ್ಲಿ ತನಕ ನಾನು ಟೋಟಲಿ ಅಫಿಷಿಯಲಿ 4 ಮೂವೀಸನ್ನು ಕಂಪ್ಲೀಟ್ ಮಾಡಿದ್ದೀನಿ. ಚೀತು ಯುವಕರ ಸಂಘ, ಚೋರ್ ಬಜಾರ್, ಧರ್ಮ ಮತ್ತು ಗ್ಯಾಂಗ್ಸ್ಟರ್ ಅಲ್ಲ ಪ್ರಾಂಕ್ಸ್ಟರ್ ಅಂತ ಹೇಳಿಬಿಟ್ಟು. ಆಮೇಲೆ ಇನ್ನೊಂದು ಅನ್ಅಫಿಷಿಯಲ್, ಅದಿನ್ನೂ ಹೇಳಬೇಕು ಟೀಮಿಂದ. ಅದಾಗಿದ್ಮೇಲೆ ಈಗ 2 ಪ್ರಾಜೆಕ್ಟ್ನ ಶೂಟ್ ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ಸ್ಟಾರ್ ಕ್ಯಾಸ್ಟ್, ಒಂದು ಆಲ್ಮೋಸ್ಟ್ ನೋನ್ ಸ್ಟಾರ್ ಕ್ಯಾಸ್ಟ್ ಜೊತೆ ಮಾಡ್ತಾಯಿದ್ದೀನಿ 2 ಪ್ರಾಜೆಕ್ಟು. ಈಗ ನಾಡ್ದು 25ಗೆ ನಂದು ಶೂಟ್ ಆದರೆ ಆ ಪ್ರಾಜೆಕ್ಟ್ಸ್ ಕೂಡ ಮುಗಿಯುತ್ತೆ. ಸೊ ಟೋಟಲಿ ಇಷ್ಟು ಪ್ರಾಜೆಕ್ಟ್ಸ್ಗಳನ್ನ ನಾನು ಮಾಡ್ತಾ ಇದ್ದೀನಿ. ಓಕೆನಾ? ಹೋಪ್ ಯು ಆರ್ ಹ್ಯಾಪಿ ವಿತ್ ದ ಆನ್ಸರ್. ನೋ, ಯು ವಾಂಟ್ ಮೋರ್ ಆನ್ಸರ್? ಯು ಶುಡ್ ಟೆಲ್ ಯಾ, ಸೀರಿಯಸ್ಲಿ. ಹೂ ದಿಸ್ ಇಸ್ ಥಿಂಗ್. ನೀವು ಏನಂತಾರೆ ಮಾತಾಡಂಗಿಲ್ಲ, ಬಟ್ ಯು ಕ್ಯಾನ್ ಗಿವ್ ಎಸ್, ಓಕೆ, ಇಲ್ಲ, ಸಮಥಿಂಗ್ ಯು ಕ್ಯಾನ್ ಸೇ. ಟೈಮ್ ಆಗ್ತದೆ. ಓಕೆ, ದಿಸ್ ಇಸ್ ದ ಟಾಸ್ಕ್ ಅಲ್ವಾ? ಓಕೆ, ಫೈನ್. ಓಕೆ, ಫೈನ್. ಸೀರಿಯಸ್ಲಿ ಇದಕ್ಕೆ ಆನ್ಸರ್ ಇದೆಯಾ? ದಿಸ್ ಒನ್ ಆನ್ಸರ್. ವಿಸ್ ಪ್ಲೀಸ್ ಯಾ ಹೆಲ್ಪ್. ನೋ ವಿಸ್, ಯಾಕೋ ನನಗೆ ಇವತ್ತು ಹೆಲ್ಪ್ ಮಾಡೋ ಥರ ಇಲ್ಲ. ಶಿಟ್ ವಿಸ್, ಜಸ್ಟ್ ಹೆಲ್ಪ್. ನೋ, ಓಕೆ, ಫೈನ್. ಅಟ್ ಲೀಸ್ಟ್ something, some other task you give me, please. Some other task. ನನಗೆ ಗೊತ್ತಾಗ್ತಿಲ್ಲ. ಐ ಆಮ್ ಥಿಂಕಿಂಗ್
Okay, 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 okay. Somewhere, some shit. Seriously. Third. Okay. I'll go to this one. House of Dakshina, sip and dip, smoky doki. How easy was it for you to start all this? Usually ಒಂದು ಟಾಕ್ ಇದೆ ಗೊತ್ತಾ, ಹೀರೋಯಿನ್ಸ್ ಒಳ್ಳೊಳ್ಳೆ ಕಾರಲ್ಲಿ ಓಡಾಡಿದ್ರೆ ಅವ್ರ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅವ್ರ ಫಾರಿನ್ ಟ್ರಿಪ್ಸ್ ಹೋಗಿ ಬಂದರೆ ಯಾರೋ ಒಬ್ಬ ಬಿಗ್ ಶಾಟ್ನ ಬುಟ್ಟಿಗೆ ಹಾಕೊಂಡಿರ್ತಾಳೆ, ಅವ್ರ ಪ್ರೊಡ್ಯೂಸರ್ ಜೊತೆ ಮಲಗಿರ್ತಾಳೆ ಬಿಡು ಅಂತ. ಹ್ಯಾವ್ ಯು ಎಕ್ಸ್ಪೀರಿಯನ್ಸ್ ಸಚ್ ಕಮೆಂಟ್ಸ್? ಆಫ್ ಕೋರ್ಸ್ ಐ ಡಿಡ್. ಇಟ್ಸ್ ಲೈಕ್ ಏನಂತ ಹೇಳಿದ್ರೆ ಅ ಲಾಟ್ ಆಫ್ ಟೈಮ್ಸ್ ಐ ಏನಂತ ಕೇಳಿದ್ದೀನಿ. ಬಟ್ ಹೌಸ್ ಆಫ್ ದಕ್ಷಿಣ ಸಿಪ್ ಆ್ಯಂಡ್ ಡಿಪ್ ಇಟ್ಸ್ ಮೈ ಓನ್. ಲೈಕ್ ನಾನು ಸ್ಟಾರ್ಟ್ ಮಾಡಿರೋದು, ನಾನು ಫೌಂಡರು. ಸ್ಮೋಕಿ ಡೋಕಿ ನೋ, ಐ ಆಮ್ ನಾಟ್ ಎಟ್ ಆಲ್. ದಟ್ ಇಸ್ ಫೌಂಡರ್ ಬೇರೆಯವರು ಇದ್ದಾರೆ, ವಿ ಆರ್ ರಿಲೇಟೆಡ್ ಅಷ್ಟೇ. ಬಟ್ ಏನಂತ ಹೇಳಿದ್ರೆ ಹೌಸ್ ಆಫ್ ದಕ್ಷಿಣ ಸಿಪ್ ಆ್ಯಂಡ್ ಡಿಪ್ ಅದು ನನ್ನ ಓನ್, ನಾನೇ ಸ್ಟಾರ್ಟ್ ಮಾಡಿರೋದು. ಸೊ ಏನಂತ ಹೇಳಿದ್ರೆ ಈಗ ಯಾಕೆ ಈ ಥರ ಕಮೆಂಟ್ಸ್ ಬರ್ತಾರೆ ಅಂತ ಹೇಳಿದ್ರೆ, ಅವ್ರೇನೋ ಕಷ್ಟಪಡ್ತಾ ಇರ್ತಾರೆ, ಅವ್ರು ಸ್ಮಾರ್ಟ್ ಆಗಿರಲ್ಲ, ಅವರಿಗೆ ಲೈಫಲ್ಲಿ ಹೇಗೆ ಮುಂದೆ ಬರಬೇಕು ಅಂತ ಗೊತ್ತಿರೋದಿಲ್ಲ. ಸೊ ಅದಕ್ಕೋಸ್ಕರ ದೇ ವಿಲ್ ಸೇ ಲೈಕ್ ದಟ್. ಈಗ ಇನ್ನೊಂದು ಟ್ರೆಂಡ್ ಏನಂತ ಹೇಳಿದ್ರೆ, ನೀವೇನೇ ಬಿಸ್ನೆಸ್ ಮಾಡಿದ್ರು ಏನೇ ಮಾಡಿದ್ರು ಯು ನೀಡ್ ಟು ಶೋ ಏನಂತಾರೆ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸಿದ್ರೆ ಮಾತ್ರ ಜನಗಳು ಅನ್ನೋಕ್ಕಿಂತ ಈ ಕಮೆಂಟ್ಸ್ ಎಲ್ಲ ಹಾಕೋರು ಆಲ್ಮೋಸ್ಟ್ ಜನಗಳಲ್ಲ. ಈ ಕಮೆಂಟ್ಸ್ ಹಾಕೋರು ನಮ್ಮ ಅಕ್ಕಪಕ್ಕ ಸರ್ಕಲಲ್ಲಿ ಇರ್ತಾರಲ್ಲ ಅಂಥವ್ರು. ಆ ಥರ ಅವರಿಗೆ ಹ್ಯಾಬಿಟ್ ಇರುತ್ತೆ, ಅಂದರೆ ತೋರಿಸ್ಲೇಬೇಕು ಅಂತೇಳಿ. ಬಟ್ ದಟ್ ಈಸ್ ನಾಟ್ ಲೈಕ್ ದಟ್, ಆ ಥರ ಅಲ್ಲ. ಈಗ ನಾನು ಅದನ್ನು ಲಾಸ್ಟ್ ಟೈಮೇ ಸ್ವಲ್ಪ ಫ್ಯೂ ವೀಕ್ಸ್ ಬ್ಯಾಕನ್ನೇ ಇದ್ರ ಬಗ್ಗೆ ನಾನು ಹೇಳಿದ್ದೆ. ಐ ಹ್ಯಾವ್ ಒನ್ ಮೋರ್ ಕಂಪನಿ ಕಾಲ್ಡ್ ಸ್ಪಾರ್ಕಲ್ ಪಿನ್ ಸೊಲ್ಯೂಷನ್ ಅಂತ ಹೇಳ್ಬಿಟ್ಟು. ಅದೊಂದು ಕಂಪ್ನಿ ಇದೆ. ಅದು ಆ್ಯಕ್ಚುಲಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಬೇಕು ಅಂತಲೇ ಇಲ್ಲ. ಸೊ ಐ ಆಮ್ ಟೇಕಿಂಗ್ ಕೇರ್ ಆಫ್ 75 ಕಾರ್ಪೊರೇಟ್ ಕಂಪ್ನಿಗಳಿಗೆ ನಾನು ಸ್ಟೇಷ್ನರಿ, ಹೌಸ್ ಕೀಪಿಂಗ್ ಪ್ರಾಡಕ್ಟ್ಗಳನ್ನ ಸಪ್ಲೈ ಮಾಡ್ತೇನೆ. ದಿಸ್ ವಾಸ್ ಮೈ ಫಸ್ಟ್ ಬಿಸ್ನೆಸ್. ಇದ್ರ ಬಗ್ಗೆ ಯಾರಿಗೂ ಕೂಡ ಐಡಿಯಾನೇ ಇಲ್ಲ. ಯಾಕೆಂತ ಹೇಳಿದ್ರೆ, ನೋಡಿ ನಾನು ಟಿಶ್ಯೂ ಮಾರ್ತಾ ಇದ್ದೀನಿ, ನೋಡಿ ನಾನು ಏನೋ ಹೌಸ್ ಕೀಪಿಂಗ್ ಪ್ರಾಡಕ್ಟ್ಸ್ ಮಾಡ್ತಾ ಇದ್ದೀನಿ, ನೋಡಿ ನಾನು ಪೆನ್ನು ಪೆನ್ಸಿಲು ಮಾರ್ತಾ ಇದ್ದೀನಿ ಅಂತೇಳಿ ನಾನೇನಾದರೂ ತೋರಿಸ್ಕೊಳಕ್ಕಾಗತ್ತಾ? ನೋ, ಇಟ್ಸ್ ನಾಟ್ ಲೈಕ್ ದಟ್. ಇಟ್ಸ್ ಕಂಪ್ಲೀಟ್ಲಿ ಅ B2B ಬಿಸ್ನೆಸ್. ಅದೇ ನನ್ನ ಫಸ್ಟ್ ಬಿಸ್ನೆಸ್ ವೆಂಚರು. ನಾನೇನೇ ಮುಂದೆ ಬಂದಿದ್ರು ಆ ಬಿಸ್ನೆಸ್ ವೆಂಚರಿಂದನೇ ನಾನು ಮುಂದೆ ಬಂದಿರೋದು. ನಾನು ಕಾರ್ ತೊಗೊಂಡಿರೋದು ಅದೇ ಬಿಸ್ನೆಸ್ ವೆಂಚರಿಂದ. ಆ್ಯಂಡ್ ಜಸ್ಟ್ ಬಿಕಾಸ್ ಆಫ್ ಮೂವೀಸ್ಗಳು ರಿಲೀಸ್ ಆಗಿಲ್ಲ ಅಂತ ಹೇಳಿದ್ರೆ, ಇಟ್ಸ್ ನಾಟ್ ಲೈಕ್ ಏನಂತಾರೆ ವಾಟ್ ಟು ಸೇ, ನಿಮ್ಮ ಹತ್ರ ಹೆಂಗೆ ಬರುತ್ತೆ ಅಂತೇಳಿ ಸಮ್ ಪೀಪಲ್ ಆಸ್ಟ್ ಅಂತ ಹೇಳಿದ್ರೆ, ಮೂವಿ ಏನು ಫ್ರೀಯಾಗ ಮಾಡ್ತೀನಿ ನಾನು? ಅಫ್ಕೋರ್ಸ್ ನಾನು ಅವ್ರು ನನಗೆ ದುಡ್ಡು ಕೊಡ್ತಾರೆ ತಾನೆ. ನಾನು ಎಷ್ಟು ಮೂವಿ ಮಾಡಿರ್ತೀನಿ ಅದಕ್ಕೆ ದುಡ್ಡು ಕೊಡ್ತಾರೆ ತಾನೆ. ಎಷ್ಟೊಂದು ಏನಂತಾರೆ ಓಪನಿಂಗ್ಸಿಗೆ ಹೋಗಿರಲ್ಲ ನಾನು, ಎಷ್ಟೊಂದು ಆ್ಯಡ್ ಶೂಟ್ಸ್ಗಳನ್ನ ಮಾಡಿರಲ್ಲ, ಎಷ್ಟೊಂದು ಬ್ರ್ಯಾಂಡ್ಸ್ಗಳ ಜೊತೆ ವರ್ಕ್ ಮಾಡಿಲ್ಲ. ನಾನೇ ಫ್ರೀಯಾಗಿ ಮಾಡಲಿ? ಅಫ್ಕೋರ್ಸ್ ಆ ಮನಿನೆಲ್ಲ ಏನು ಮಾಡ್ತೀನಿ ನಾನು? ಎಲ್ಲ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಪ್ರಕಾರ ಅಮೌಂಟನ್ನು ತೊಗೊಂಡೋಗಿ ಮೇ ಬಿ ಅದನ್ನ ವೇಸ್ಟ್ ಫನ್ನಿಗ ಏನಕ್ಕೋ ಯೂಸ್ ಮಾಡಿದ್ರೆ. ಐ ಸ್ಟಾರ್ಟೆಡ್ ಅ ಬಿಸ್ನೆಸ್. ಈವನ್ ವಾಟ್ ಎವರ್ ಕಾರ್ ಆಲ್ಸೋ ಐ ಟೇಕ್ ಇಟ್ ಆಸ್ ಅ ಲೋನ್ ಇದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಕಾರು ಕೂಡ ನಾನು ಲೋನಲ್ಲಿ ತೊಗೊಂಡಿರೋದು. ದೆನ್ ಅದಾಗಿದ್ಮೇಲೆ ನಾನು ಹೌಸ್ ಆಫ್ ದಕ್ಷಿಣ ರೆಸ್ಟೋರೆಂಟ್ ಕೂಡ ಸ್ಟಾರ್ಟ್ ಮಾಡಿರೋದು ಆ್ಯಸ್ ಅ ಲೋನ್. ಬಿಕಾಸ್ ನಾನು ಚೆನ್ನಾಗಿ GST ಕಟ್ತೀನಿ, TDS ಕಟ್ತೀನಿ, ಒಳ್ಳೆ ಟ್ರ್ಯಾಕ್ ರೆಕಾರ್ಡ್ ಇದೆ. ಸೊ ಫಾರ್ ಆಲ್ ದೀಸ್ ರೀಸನ್ ಬ್ಯಾಂಕ್ ನನಗೆ ಬೇಕಾದಷ್ಟು ಎಷ್ಟು ಕೇಳಿದ್ರು ಅಷ್ಟು ಲೋನ್ ಕೊಡ್ತಾರೆ. ಸೊ ಹ್ಯಾವ್ ಅ ವೆರಿ ಗುಡ್ ಟ್ರ್ಯಾಕ್ ರೆಕಾರ್ಡ್, ಕ್ರೆಡಿಟ್ ಸ್ಕೋರ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಐ ಸ್ಟಾರ್ಟೆಡ್ ಎನದರ್ ಬಿಸ್ನೆಸ್ ಬಿಕಾಸ್ ಸ್ಪಾರ್ಕಲ್ ಪಿನ್ ಸೊಲ್ಯೂಷನಲ್ಲಿ ತುಂಬ ಒಳ್ಳೆ ಟ್ರ್ಯಾಕ್ ರೆಕಾರ್ಡ್ ಇತ್ತು. ನಂದು ಅಕೌಂಟ್ ಸ್ಟೇಟ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ದೇ ಗಿವನ್ ಮೀ, ನನಗೆ ಒಳ್ಳೆ ದೇ ಗಿವನ್ ಮೀ ಅ ಲೋನ್. ಸಿಪ್ ಆ್ಯಂಡ್ ಡಿಪ್ ನಾನು ಆಲ್ರೆಡಿ ಹೌಸ್ ಆಫ್ ದಕ್ಷಿಣದಲ್ಲಿ ಐ ವಾಸ್ ಅರ್ನಿಂಗ್. ಸಿಪ್ ಆ್ಯಂಡ್ ಡಿಪ್ಪಿಂಗ್ ಐ ಡಿಂಟ್ ಡೂ ಎನಿ ಲೋನ್. ಇಟ್ಸ್ ಅ ವೆರಿ ಸ್ಮಾಲ್ ಔಟ್ಲೆಟ್, ಅದಕ್ಕೇನು ಅಂತ ಏನು ಖರ್ಚಾಗಲಿಲ್ಲ. ಬಟ್ ಐ ಲುಕ್ ಫಾರ್ ಅಪರ್ಚುನಿಟಿ. ನನಗೆ ಎಲ್ಲಿ ಯಾವಾಗ ಬಿಸ್ನೆಸ್ ಮಾಡೋಕ್ಕೆ ಆಗುತ್ತೆ ಅಂತೇಳಿ, ಯಾವಾಗ ನನಗೆ ಪಾಸಿಬಲ್ ಇದೆ ಅಂತೇಳಿ ಇರುತ್ತೋ I'll do. And about foreign trips, ನಾನು ಸೋಲೋ ಟ್ರಾವೆಲರ್. ಬಿಫೋರ್ 1-2 years ಬ್ಯಾಕ್ ಐ ಯೂಸ್ ಟು ಡೂ ಸೋಲೋ ಟ್ರಾವೆಲ್. ಈಗ ಒಂದು ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ ಬಿಕಾಸ್ ನನಗೆ ಬಿಸ್ನೆಸ್ಸಲ್ಲಿ ತುಂಬ ಟೆನ್ಷನ್ ಇರೋದನ್ನ. ಐ ಆಲ್ರೆಡಿ ವೆಂಟ್ 8 countries ಆಲ್ ಅಲೋನ್. ಮಕಾವ್, ಹಾಂಗ್ಕಾಂಗೆಲ್ಲ ಯಾವ ದೊಡ್ಡ ಮನುಷ್ಯ ಕರ್ಕೊಂಡು ಹೋಗ್ತಾನೆ? ಕರ್ಕೊಂಡೋದ್ರೆ ಶ್ರೀಲಂಕಾ ಆಚೆ ಈಚೆ ಅಕ್ಕಪಕ್ಕದೇ ಕರ್ಕೊಂಡು ಹೋಗ್ತಾರೆ. ಐ ಡನ್ ಅ ಟ್ರಾವೆಲ್. ಆ್ಯಂಡ್ ಇನ್ ದ್ಯಾಟ್ ಕೇಸಸ್ ನನಗೆ ಟ್ರಾವೆಲಿಗೆ ತುಂಬ ಕಷ್ಟ ಆದಾಗ ಐ ವಿಲ್ ಟೇಕ್ ಮೈ ಕಸಿನ್ಸ್.
ಆಲ್ಮೋಸ್ಟ್ ಎಲ್ಲ ಅಪ್ಡೇಟ್ಗಳನ್ನ ನಾನು ಮಾಡ್ತಾ ಇರ್ತೀನಿ. ಬಟ್ ಸ್ಟಿಲ್ ಪೀಪಲ್ ಏನಂತ ಹೇಳ್ತಾರೆ, ಒಪ್ಕೊಳ್ಳೋದಿಲ್ಲ. ಹೆಣ್ಮಕ್ಳು ಕಷ್ಟಪಟ್ಬಿಟ್ಟು ದುಡಿತಾರೆ ಅಂತ ಹೇಳಿದ್ರೆ ದುಡಿಯೋಕ್ಕಾಗಲ್ಲ ಅನ್ನೋ ಒಂದು ಫೀಲ್ ಇದೆ. ಕಮ್ ಔಟ್ ಆಫ್ ಇಟ್ ಆಯಿತಾ. ಇಟ್ಸ್ ಲೈಕ್ ನಾಟ್ ಲೈಕ್ ಆ ಟೈಮ್ ಅಲ್ಲ. ಈಗ ಇಟ್ಸ್ ಸೋ ಈಸಿ ಟು ಮೇಕ್ ಮನಿ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ. ಈಗ ನೋಡಿ, ನಾನು ನಿಮ್ಮ ಜೊತೆ ಕೂತ್ಕೊಂಡು ಆರಾಮ್ಸೆ ಚಿಟ್ ಚಾಟ್ ಮಾಡ್ತಾ ಇದ್ದೀನಿ. ಸ್ಟಿಲ್ ಐ ಆಮ್ ಅರ್ನಿಂಗ್ ಮನಿ. ಸ್ಟಿಲ್ ಮನಿ ಈಸ್ ಕಮಿಂಗ್ ಟು ಮೈ ಅಕೌಂಟ್. ದಟ್ ಈಸ್ ವಾಟ್. ಓಕೆ, ಅದು ಒಂದು ಕ್ಲಾರಿಟಿ ಇರಬೇಕು. ಅದಿದ್ದರೆ ಪೀಪಲ್ ವಿಲ್ ಅಂಡರ್ಸ್ಟ್ಯಾಂಡ್. ಜಸ್ಟ್ ಬಿಕಾಸ್ ನೀವು 10 o'clock ತನಕ ನೆಟ್ಫ್ಲಿಕ್ಸ್ ನೋಡಿಕೊಂಡು ಆರಾಮ್ಸೆ ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡು ಆಮೇಲೆ ಬೇರೆಯವ್ರ ಹತ್ರ ಕಮೆಂಟ್ ಮಾಡೋದು ಇಟ್ಸ್ ಸೋ ಈಸಿ. ಬಟ್ ಯು ಶುಡ್ ಸ್ಟಾರ್ಟ್ ವರ್ಕಿಂಗ್. ಒಂದು ಸಲ ವರ್ಕ್ ಮಾಡಿದ್ರೆ ಗೊತ್ತಾಗುತ್ತೆ. ಹೋಪ್ ಐ ಗಿವನ್ ಆಲ್ ದ ಆನ್ಸರ್ಸ್. ಆ್ಯಂಡ್ another business what I'm doing, I'm supplying some items to some good companies ಗಳಿಗೆ, ಅದರ್ ದೆನ್ ಏನಂತಾರೆ ಸ್ಪಾರ್ಕಲ್ ಪಿನ್ ಸೊಲ್ಯೂಷನ್. ಎಲ್ಲನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಈಗೀಗಂತೂ ನಾನು ತುಂಬ ಕಮ್ಮಿ ಮಾಡಿದ್ದೀನಿ, ಯಾಕಂದರೆ ತುಂಬ ಕೆಟ್ಟ ಕಣ್ಗಳು ಜಾಸ್ತಿ ಬೀಳುತ್ತೆ ಅಂತ ಹೇಳಿ. ಬಟ್ ಎಂಡ್ ಆಫ್ ದ ಡೇ ನನ್ನ ಬ್ಯಾಂಕ್ ಅಕೌಂಟಲ್ಲಿ ಒಳ್ಳೆ ಅಮೌಂಟ್ ಇದೆ. ಐ ಆಮ್ ಸೋ ಹ್ಯಾಪಿ. ವಾಟ್ ಎವರ್ ಐ ನೀಡ್ ಟು ಡೂ ಫಾರ್ ಮೈ ಫ್ಯಾಮಿಲಿ ಐ ಡನ್. ಸೊ ಐ ಆಮ್ ಗುಡ್. ಯಾರೇನು ಹೇಳಿದ್ರು ನಾನೇ ಕೇರ್ ಮಾಡಬೇಕಲ್ವಾ. ನನಗೆ ಕಷ್ಟ ಇದ್ದಾಗ ಅವ್ರೇನಾದ್ರು ಬಂದು ಹೆಲ್ಪ್ ಮಾಡಿದಾರೆ? ಯಾರೂ ಮಾಡಿಲ್ಲ. ಸೀರಿಯಸ್ಲಿ ಹೇಳ್ತೀನಿ. ಇಷ್ಟೊಂದು ಐ ಆಮ್ ಸೀರಿಯಸ್ಲಿ ಟೆಲ್ಲಿಂಗ್. ಯಾರೂ ಕೂಡ ಈವನ್ ದಿ ಕಾಂಟ್ ಸೇ ನಾನು ವಿರಾನಿಕಾಗೆ ಒಂದು ಅಟ್ಲೀಸ್ಟ್ ಒಂದು 5,000 ಹೆಲ್ಪ್ ಮಾಡಿದ್ದೀನಿ, ವಿರಾನಿಕಾಗೆ ಒಂದು 10,000 ಹೆಲ್ಪ್ ಮಾಡಿದ್ದೀನಿ. ಇಂಡಸ್ಟ್ರಿಯಲ್ಲಿ ಯು ಆಸ್ಕ್ ಎನಿ ಒನ್, ನೋ ಒನ್ ವಿಲ್ ಸೇ ನಾನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಯಾಕಂದರೆ ನಾನು ಮಾಡಿಸ್ಕೊಳ್ಳೋದಿಲ್ಲ. ಎಮರ್ಜೆನ್ಸಿ ಏನು ಗೊತ್ತಾ, ನಾನು ಎವ್ರಿ ಟೈಮ್ ವಾಟ್ ಎವರ್ ಐ ಅರ್ನ್ ಮನಿ, ನಾನು ಫಸ್ಟ್ ಒಳ್ಳೆ ಕೆಲಸ ಮಾಡಿದ್ದು, ಐ ಬಾಟ್ ಅ ಗೋಲ್ಡ್. ವಾಟ್ ಎವರ್ ಐ ವಾಂಟ್ ಟು ಬೈ ಇಟ್ ಐ ಬಾಟ್. ಸೊ ಎನಿ ಟೈಮ್ ನನ್ನ ಲೈಫಲ್ಲಿ, ನನ್ನ ಪರ್ಸ್ನಲ್ ಲೈಫಲ್ಲಾಗಲಿ ಅಥವಾ ನನಗೆ ಯಾವತ್ತಾದ್ರೂ ತುಂಬ ಕಷ್ಟ ಅಂತ ಬಂದಾಗ ಐ ವಿಲ್ ಗೋ ಆ್ಯಂಡ್ ಕೀಪ್ ದಟ್ ಗೋಲ್ಡ್ ಇನ್ ಬ್ಯಾಂಕ್. ಐ ವಿಲ್ ಗೆಟ್ ಅ ಮನಿ. ಅದಾಗಿದ್ಮೇಲೆ ರಿಲೀಸ್ ಮಾಡ್ಕೋತೀನಿ. ಸೋ ಈಸಿ. ಓಕೆ, ಯು ಆರ್ ಹ್ಯಾಪಿ ವಿತ್ ದ ಆನ್ಸರ್? ಐ ಗೇವ್ ಅ ಲಾಟ್ ಆಫ್ ಕ್ಲಾರಿಟಿ. ಓಕೆ, ಇದರಲ್ಲಿ ಸೀರಿಯಸ್ಲಿ ಇಲ್ಲಿದ್ರೆ ಯಾರೊಬ್ರು ಆಂಕರು ಅದೆಲ್ಲ ಹಿಂಗೆ ಅಂತ ಕೇಳ್ತಾಯಿದ್ರು. ಬಟ್ ದಿಸ್ ಟೈಮ್ ಸೀರಿಯಸ್ಲಿ ಐ ಗೇವ್ ಅ ವೆರಿ ಗುಡ್ ಕ್ಲಾರಿಟಿ ಅಬೌಟ್ ದಿಸ್ ಮ್ಯಾಟರ್. ಇದು ನಾನು ಕೇಳ್ತಾ ಇದ್ದೀನಿ, ಯಾವಾಗಲೂ ಆಲ್ಮೋಸ್ಟ್ ಕೇಳ್ತಾ ಇರ್ತೀನಿ. ಆ್ಯಂಡ್ ನೌ ಐ ಡೋಂಟ್ ಕೇರ್ ಗೈಸ್, ಸೀರಿಯಸ್ಲಿ. ಇವೆಲ್ಲ ಆ್ಯಕ್ಚುಲಿ ನನಗೆ ಅನಿಸುತ್ತೆ ಇವೆಲ್ಲ ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರೋಂಥದ್ರಲ್ಲಿ ಯು ವುಡ್ ಹ್ಯಾವ್ ಪಿಕ್ಡ್. ಬಟ್ ನೌ ಐ ಡೋಂಟ್ ಕೇರ್. ಆ ಸ್ಟೇಜ್ನೆಲ್ಲ ನಾನು ಬಿಟ್ಬಿಟ್ಟು ಬಂದಿದ್ದೀನಿ. ಈವನ್ ವಾಟ್ ಯು ಸೇ ಏನಂತಾರೆ, ನನಗೇನು ಅದು ಮ್ಯಾಟರೇ ಆಗೋದಿಲ್ಲ. ಸೊ ದ್ಯಾಟ್ ಸ್ಟೇಜ್ ಐ ಆಮ್. ಓಕೆ, ನೆಕ್ಸ್ಟ್. ಇಷ್ಟು ಧೈರ್ಯವಾಗಿ ಮಾತಾಡೋಕ್ಕೆ ದಮ್ ಇರಬೇಕು. ಇದೆ ನನಗೆ, ಒಳ್ಳೆ ದಮ್ ಇದೆ. ವೀಸ್, ನಾನು ಏನು ಗೊತ್ತಾ, ನಾನು ಹೋಗೋಕ್ಕಿಂತ ಮುಂಚೆ ನಿಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಹೋಗ್ತೀನಿ. ಸೀರಿಯಸ್ಲಿ, ನೀವು ಹಂಗೆಲ್ಲ ಏನಂತಾರೆ ಎದುರಿಸ್ತಿದ್ದೀರ. ಸಿ ದಿಸ್ ಈಸ್ ಸೆಕೆಂಡ್ ಆಯಿತಾ. ನಾನು ಕೌಂಟ್ ಮಾಡ್ಕೊಂಡಿದ್ದೀನಿ. ಅವಾಗ ಹಿಂಗೆ ಬಂದುಬಿಟ್ಟು ಎದುರಿಸಿದ್ರು. ಇದು ಸೆಕೆಂಡ್ನೇದು. ವೀಸ್, ಯು ಕಾಂಟ್ ಡೂ ಲೈಕ್ ದಿಸ್. ಪಾಪ ನಾನು ಐ ಆಮ್ ಟೆಲ್ಲಿಂಗ್ ಫ್ರಮ್ ದಟ್ ಟೈಮ್. ಐ ಹ್ಯಾವ್ ಅ ಡೌಟ್ ವೀಸ್, ನೀನು ಎಲ್ಲೋ ಏನೋ ಟಿಕ್ ಮಾಡ್ಕೊಂಡಿರ್ತೀರಂತ, ನಾನು ಇದನ್ನೇ ತಗೊಳ್ಳಿ ಅದನ್ನೇ ತಗೊಳ್ಳಿ ಅಂತ ಹೇಳ್ಬಿಟ್ಟು. ನೋ, ಯು ಡೂ ದಿಸ್. ಅದೇ ಏನಂತಾರೆ, yes, do this. What about this? ಇದು this not a question ಅಲ್ಲ. ಸೊ ಅಂದರೆ ಐ ಡೋಂಟ್ ಹೌ ಮೆನಿ ಐ ವಿಲ್ ಪಿಕ್, ಬಟ್ ಇಷ್ಟೊಂದು ಕ್ವಶನ್ ನನ್ನ ಬಗ್ಗೆ. ಓ ಮೈ ಗಾಡ್, ಹೌ ಮೆನಿ ಕ್ವಶನ್ಸ್ ಯು ಹ್ಯಾವ್ ಇಸ್ ಸೀರಿಯಸ್ಲಿ ನನ್ನ ಬಗ್ಗೆ ಕೇಳೋದಕ್ಕೆ. ಓಕೆ, ಬಟ್ ಸ್ಟಿಲ್ ಇಸ್ ಸೊ ಗುಡ್ ಕ್ವಶನ್ ಯು ಆಸ್ಡ್. ಸೀರಿಯಸ್ಲಿ ಇದ್ರ ಬಗ್ಗೆ ನಾನು ಮಾತಾಡಬೇಕು ಅಂತ ತುಂಬ ಟೈಮಿಂದ ಅಂದ್ಕೊಂಡಿದ್ದೆ. ಬಟ್ ಥ್ಯಾಂಕ್ ಯು ಸೋ ಮಚ್. ಎಸ್, ನೆಕ್ಸ್ಟ್. ಇದು ಆಗ್ತಲ್ಲ ಸೀರಿಯಸ್ಲಿ. ಇದು ನಾನು ಗಿವ್ ಅಪ್ ಮಾಡ್ತೀನಿ. ಸೀರಿಯಸ್ಲಿ ಇದು ನನಗೆ ಗೊತ್ತಾಗ್ತಲ್ಲ. ದಿಸ್ ಇಸ್ ವೆರಿ ವೇ ಟು ಡಿಫಿಕಲ್ಟ್. ಈಗಲೇ ಹೇಳಿ ಕಟ್ ಮಾಡಿದ್ರೆ ಅಂತ ಹೇಳಿದ್ರೆ ಈಸಿ ಇದನ್ನ ತೆಗೆಯೋದಕ್ಕೆ. ಕಟ್ ಮಾಡದೆ ಇಷ್ಟು ಚಿಕ್ಕ ದಾರ, ಸೀರಿಯಸ್ಲಿ ನೋಡಿ, ಇಷ್ಟು ಸ್ಮಾಲ್ ದಾರ. ಇದನ್ನು ತೆಗಿಬೇಕು ಅಂದರೆ ಹೆಂಗೆ ತೆಗಿಲಿ? ಪಾಸಿಬಲೇ ಇಲ್ಲ. ತಲೆ ಉಪಯೋಗಿಸಿ ಅಂತನಾ? ಏನು ಮಾಡೋದು ವೀಸ್? ತಲೆ ಉಪಯೋಗಿಸಿ ಏನು ಮಾಡಬೇಕಿರೋದು ಒಂದೇ ಲೈಫ್ ಅಲ್ವಾ? ಯಾವಾಗ ಯಾರು ಇರ್ತಾರೆ ಅಂತಲೇ ಗೊತ್ತಾಗೋದಿಲ್ಲ. ಐ ಆಮ್ ಟ್ರೈಯಿಂಗ್. ಸೀರಿಯಸ್ಲಿ ಐ ಆಮ್ ಟ್ರೈಯಿಂಗ್. ಸೀರಿಯಸ್ಲಿ ಸಿ, ಅದು ನಾನು ಆಗಿದ ತಕ್ಷಣ ನಾನು ಇದಕ್ಕೆ ಗೆಟ್ ಬ್ಯಾಕ್ ಆಗಿದ್ದು. ಐ ಆಮ್ ಅ ವೆರಿ ಗುಡ್ ಸ್ಟೂಡೆಂಟ್ ಗೊತ್ತಾ. ಹೇಳಿದ್ದು ನನಗೆ ಪಾಲಿಸ್ತೀನಿ ನಾನು. ತಲೆ ಉಪಯೋಗಿಸಿ ತಲೆ ಉಪಯೋಗಿಸಿ. ಹಾಂ, ಎಸ್. ಈ ಕಡೆ ಸೆಲೆಕ್ಟ್ ಮಾಡ್ತಿದ್ದೀನಿ ಅಂತ. ಲಾಸ್ಟ್ ಟೈಮ್ ನಾನು ಆ ಕಡೆ ಸೆಲೆಕ್ಟ್ ಮಾಡಿದೆ, ಈ ಸಲ ಈ ಕಡೆ ಸೆಲೆಕ್ಟ್ ಮಾಡ್ತೀನಿ. ಟೇಕ್ ದಿಸ್ ಒಂದು. ಯಾಕೆ ಬೇಕು? ನಿಮಗೂ ಗೊತ್ತಿರಲ್ಲ ಅಲ್ಲ ಆ್ಯಕ್ಚುಲಿ ನಾನು ಯಾವ ಕ್ವಶನ್ನ ತಗೋತೀನಿ ಅಂತ. ಮೇಘಾ ಶೆಟ್ಟಿಯಿಂದ ವಿರಾನಿಕಾ ಶೆಟ್ಟಿ ಆಗಿದ್ದು ಯಾಕೆ?
ನೀವು ಮಾಡಿರೋ 4 ಇಂಟರ್ವ್ಯೂಸಲ್ಲಿ ನಾವು ಮಾಡಿರೋ 4 ನೀವು ಮಾಡಿರೋ 4 ಇಂಟರ್ವ್ಯೂ ಥರ್ಡ್ ಶೆಟ್ಟಿ ನೀವು. ಎಲ್ಲ ಕಡೆ ಶೆಟ್ಟಿಯೇ ಕಾಣಿಸ್ತಿದ್ದೀರಾ. ಶೆಟ್ಟಿ ಅಂತ ಸರ್ನೇಮ್ ಇದ್ರೆ ಸಾಕು ಮೂವಿಲಿ ಚಾನ್ಸ್ ಸಿಗೋದು ಈಸಿ ಅಂತನಾ? ಚೇಂಜ್ ಮಾಡ್ಕೊಂಡ್ರಾ? ಆ್ಯಕ್ಚುಲಿ ಚೇಂಜ್ ಮಾಡ್ಕೊಂಡಿರೋದು ಮೇಘದಿಂದ ವಿರಾನಿಕಾ ಮಾತ್ರ. ಶೆಟ್ಟಿನ ಚೇಂಜ್ ಮಾಡ್ಕೊಂಡಿಲ್ಲ. ಶೆಟ್ಟಿ ಇಸ್ ಮೈ ಕ್ಯಾಸ್ಟ್, ಬಿಲಾಂಗ್ಸ್ ಟು ಮಂಗಳೂರು, ಬಂಡ್ ಶೆಟ್ಟಿ ನಾನು. ಸೊ ಅದು ಆ್ಯಂಡ್ ಅದಾಗಿದ್ಮೇಲೆ ವಾವ್, ನಿಮ್ಮ ಕಣ್ಣಿಗೆಲ್ಲ ಶೆಟ್ಟಿ ಏನಂತಾರೆ ಹೀರೋಯಿನ್ಸ್ಗಳೇ ಕಾಣಿಸಿರ್ತಾರೆ. ಅದಕ್ಕೋಸ್ಕರ ನೀವು ಅವ್ರನ್ನ ಕರೆದಿದ್ದೀರಿ ಅನ್ಸುತ್ತೆ. ಅನುಷ್ಕಾ ಶೆಟ್ಟಿ, ಶಿಲ್ಪಾ ಶೆಟ್ಟಿ, ಇದರ ಲಾಟ್ ಆಫ್ ಶೆಟ್ಟೀಸ್ ಆರ್ ದೆ. ಬಟ್ ಶೆಟ್ಟಿಯಿಂದನೇ ಸರ್ನೇಮ್ ಇಂದನೇ ಮೂವಿ ಚಾನ್ಸ್ ಸಿಗೋದು ನನಗೆ ಯಾಕೋ ಡೌಟ್ ಆಯ್ತಾ. ಇನ್ನು ನಾನು ತುಂಬ ದೊಡ್ಡವರು ಇಂಡಸ್ಟ್ರಿಯಲ್ಲಿ ಇರೋರ್ನ ಇನ್ನೂ ನನಗೆ ಮೀಟ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಿಲ್ಲ. ಸೊ ಆ ಥರ ಸಿಗೋದು ಭಾರಿ ಕಷ್ಟ. ಒಂದೇ ಒಂದು ಟೈಮಲ್ಲಿ ಟ್ರೆಂಡಿಂಗ್ ಯಾವಾಗಿತ್ತು ಅಂತ ಹೇಳಿದ್ರೆ ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ, ರಾಜ್ವಿ ಶೆಟ್ಟಿ ಅವ್ರದ್ದೆಲ್ಲ ಒಟ್ಟಿಗೆ ಒಂದ್ಸಲ ಬ್ಯಾಕ್ ಟು ಬ್ಯಾಕ್ ಒಂದು ಪ್ರಾಜೆಕ್ಟ್ಗಳು ಹಿಟ್ ಆಗ್ತಾ ಸ್ಟಾರ್ಟ್ ಆಯಿತು. ಸೊ ಅವಾಗ ಎಲ್ಲರಿಗೂ ಶೆಟ್ಟಿ 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 ಅಂತ ಗೊತ್ತಾಯಿತು. ಬಟ್ ಶೆಟ್ಟಿ ಅನ್ನೋ ಸರ್ನೇಮ್ ಇದ್ದರೆ ಮೂವಿ ಚಾನ್ಸ್ ಸಿಗೋದು ಅದೆಲ್ಲ ಇಲ್ಲ ಆಯ್ತಾ. ಹಂಗೇನಾದರೂ ಇದ್ದಿದ್ರೆ ನಾನೊಂದು ಸ್ವಲ್ಪ ಇನ್ನೂ ಯಾವುದಾದ್ರೂ ಒಂದು ಲೆವೆಲಿಗೆ ಹೋಗ್ಬಿಡ್ತಾ ಇದ್ದೆ. ಇಟ್ಸ್ ನಾಟ್ ಟ್ರೂ ಆಯಿತಾ. ಆ್ಯಂಡ್ ಮೇಘಾ ಶೆಟ್ಟಿಯಿಂದ ವಿರಾನಿಕಾ ಶೆಟ್ಟಿ ಆಗಿದ್ದೆ ಯಾಕೆ ಅಂತ ಹೇಳಿದ್ರೆ, ನಂದು ಫಸ್ಟ್ ಪ್ರಾಜೆಕ್ಟಿನ ಮೂವಿ ಪ್ರೊಡ್ಯೂಸರು ಆ್ಯಂಡ್ ಟೀಮ್ ಡಿಸ್ಕಸ್ ಮಾಡ್ತಾಯಿದ್ರು. ಮೇಘಾ ಶೆಟ್ಟಿ, ಮೇಘನಾ ರಾಜ್, ಮೇಘನಾ ಭಾರದ್ವಾಜ್, ದೇರ್ ಆರ್ ಲಾಟ್ ಆಫ್ ಮೇಘಾ ಅನ್ನೋ ಹೆಸರಲ್ಲಿ ಹೀರೋಯಿನ್ಸ್ಗಳಿದ್ದಾರೆ. ಸೊ ಬೇಡ, ಅದು ತುಂಬ ಕಾಮನ್ ನೇಮ್ ಆಯಿತು. ಆ್ಯಂಡ್ ತುಂಬ ಕಾಮನ್ ನೇಮ್ ಇದ್ದರೆ ತುಂಬ ಪ್ರಾಬ್ಲಮ್ಸ್ಗಳು ಅರೈಸ್ ಆಗುತ್ತೆ. ಇವನ್ ಇನ್ ದ ಗೂಗಲ್ ಅಥವಾ ಬೇರೆ ಇವನ್ ಯಾವ್ದಾದ್ರು ವರ್ಕ್ ಪ್ರಾಜೆಕ್ಟಲ್ಲಿ ಆ ಥರ ಎಲ್ಲ ಬೇಡ ಅಂತ ಹೇಳ್ಬಿಟ್ಟು ಅವಾಗ ಅವರು ಸೆಲೆಕ್ಟ್ ಮಾಡಿ ಚೇಂಜ್ ಮಾಡಿರೋ ನೇಮು. ವಿರಾನಿಕಾ ಅನ್ನೋದು ನಾನು ಸೆಲೆಕ್ಟ್ ಮಾಡಿ ಚೇಂಜ್ ಮಾಡಿರೋ ನೇಮ್ ಅಲ್ಲ, ಅದು ನನ್ನ ಟೀಮ್ ಅವರು ಡಿಸೈಡ್ ಮಾಡಿ ಸೆಲೆಕ್ಟ್ ಮಾಡಿರೋದು. ಆ್ಯಂಡ್ ಅದು ಅಫ್ಕೋರ್ಸ್ ಜ್ಯೋತಿಷ್ರು ಅವ್ರ ಹತ್ರ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟೆ ದೇ ಚೇಂಜ್ಡ್ ನನ್ನ ಗ್ರಹ ನಂಬರ್ ಅದೆಲ್ಲ ನೋಡಿಬಿಟ್ಟು. ಬಟ್ ನನಗೇನೋ ಗುಡ್ ಅದು ಮೂವಿ ಅವ್ರು ಚೇಂಜ್ ಮಾಡಿದಾಗಿಂದ ಐ ಡನ್ ಲಿಟ್ರಲಿ ಲೈಕ್ ಇವಾಗಿನ ತನಕ 5, 6, 7 total 7 projects I worked. So it's a good growth for me. So I'm happy. ಆ್ಯಂಡ್ ಎಸ್, ತುಂಬ ಜನ ಇದ್ದರೆ ಗೂಗಲಿಗೂ ಪಾಪ ಕನ್ಫ್ಯೂಸ್ ಆಗುತ್ತೆ. ಅಟ್ಲೀಸ್ಟ್ ವಿರಾನಿಕಾ ಅಂದರೆ ಈಗ ನೋಡಿ, ನಾನು ಆ್ಯಕ್ಚುಲಿ ಇನ್ನೂ ಗೊತ್ತಾ, ನನ್ನ ಹೆಸರಿಗೆ ಕಾಂಪಿಟೇಟಿವ್ ಆಗಿ ವಿರಾನಿಕಾ ಶೆಟ್ಟಿ ಅಂತ ಬೇರೆ ಯಾರೂ ಇಲ್ಲ. ಓಕೆ, ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ ವಿರಾನಿಕಾ ಹ್ಯಾಸ್ ಅ ವೆರಿ ಗುಡ್ ಮೀನಿಂಗ್. ಅಂದರೆ ಬ್ಯೂಟಿಫುಲ್ ಅಂತ ಒಂದು ಒಳ್ಳೆ ಮೀನಿಂಗ್ ಇದೆ. ಐ ಫೀಲ್ ಐಮ್ ಬ್ಯೂಟಿಫುಲ್, ಐಮ್ ಕ್ಯೂಟ್. ಸೊ ಸೂಟ್ ಆಗುತ್ತೆ. ಫಸ್ಟಿಗೆ ಗೊತ್ತಿರಲಿಲ್ಲ ಈ ನೇಮ್ ಕೊಡ್ಬೇಕಾರೆ. ಲೇಟರ್ ಐ ಕೇಮ್ ಆ್ಯಂಡ್ ಏನಂತಾರೆ ಸರ್ಚ್ ಮಾಡಿದೆ ಗೂಗಲಲ್ಲಿ, ವಾಟ್ ಇಸ್ ದ ಮೀನಿಂಗ್. ವಿರಾನಿಕಾ ಅನ್ನೋದು ನಾನೇ ಫಸ್ಟ್ ಟೈಮ್ ಕೇಳಿರೋದು ಗೊತ್ತಾ. ನಾನೇ ಫಸ್ಟ್ ಟೈಮ್ ಕೇಳಿರೋದು, ನನಗೆ ಗೊತ್ತಿಲ್ಲ ಆ ಥರದೊಂದು ಹೆಸರಿದೆ ಅಂತೇಳಿ. ಲೈಕ್ ಬ್ಯೂಟಿಫುಲ್ ಅಂತ ಹೆಸರದು ಮೀನಿಂಗ್ ಅಂದ್ರೆ ನನಗೇ ತುಂಬ ಖುಷಿ ಆಯಿತು. ದೆನ್ ಅದಾಗಿದ್ಮೇಲೆ ಇಂಡಸ್ಟ್ರಿಯಲ್ಲಿ ತುಂಬ ಜನ ನನ್ನ ಹೆಸರನ್ನ ತುಂಬ ಕನ್ಫ್ಯೂಸ್ ಮಾಡ್ಕೋತಾರೆ. ವರ್ಣಿಕಾ ಅಂತೆಲ್ಲ ಕರೀತಾರೆ. ಇಸ್ ನಾಟ್ ವರ್ಣಿಕಾ. ವರ್ಣಿಕಾ ಇಸ್ ವೆರಿ ಡಿಫಿಕಲ್ಟ್ ನೇಮ್. ವಿರಾನಿಕಾ ಇಸ್ ವೆರಿ ಈಸಿ. ವಿಚಿತ್ರ, ಓಕೆ, ರಾಗ, ವಿರಾನಿಕಾ ಆ ಥರ. ಸೊ ತಗೊಳ್ಳಿ, ನೀವು ವರ್ಣಿಕಾ ಅಂತೇಳಿ ಬರೆಯೋದಕ್ಕೆ ಕಷ್ಟ. ನೀವು ವರ್ಣಿಕಾ ಶೆಟ್ಟಿ, ಅದೇ ವರ್ಣಿಕಾ ಶೆಟ್ಟಿ ಇಸ್ ನಾಟ್ ವರ್ಣಿಕಾ ಶೆಟ್ಟಿ ಗೈಸ್, ಇಟ್ಸ್ ವಿರಾನಿಕಾ. ಆ್ಯಂಡ್ ಆ ಹೆಸರಿಂದ ನನಗೆ ತುಂಬ ಖುಷಿ ಇದೆ. ಅದನ್ನೇ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಎಲ್ಲ ಮೂವಿ ಟೀಮ್ ಅವರಿಗೂ ಅದೇ ಹೆಸ್ರು ಹಾಕಕ್ಕೆ ಹೇಳಿದ್ದೀನಿ. ಎಲ್ಲರೂ ಅದನ್ನೇ ಪಾಲಿಸ್ತಾ ಇದ್ದಾರೆ. ಓಕೆ, ಯಾ, ಬ್ಯಾಕ್ ಟು ಗೇಮ್. ಎಸ್ viz.com ವಿ. ಓ ಯಾ, ಸೇಮ್ ಪಿಂಚ್. ಮುಟ್ಬೋದಲ್ಲ, ಮುಟ್ಟೋದಕ್ಕೇನು ಪ್ರಾಬ್ಲಮ್ ಇಲ್ಲಲ್ಲ. ಎಸ್, ಸೇಮ್ ಪಿಂಚ್. ವಿರಾನಿಕಾ. ವಿ ಹೆಸರು, ಎಮ್ ಹೆಸರು ಅವೆಲ್ಲ ಲೈಫಲ್ಲಿ ಮುಂದೆ ಬರ್ತಾರೆ ಬಿಡಿ. ಸೀರಿಯಸ್ಲಿ ನಾನು ಬರ್ತಾಯಿದ್ದೀನಿ ಅಂದರೆ ಪಕ್ಕ viz.com ಕೂಡ ಬರುತ್ತೆ ಫ್ಯೂಚರಲ್ಲಿ. ಈಗೆಲ್ಲ ಥ್ಯಾಂಕ್ ಯು. ಈ ಖುಷಿಗೆ ನೀವೇನು ಗೊತ್ತಾ, ನನಗೆ ಒಳ್ಳೆ ಸ್ವೀಟ್ ತಿನ್ನಿಸ್ಬೇಕು. ಎಷ್ಟು ಚೆನ್ನಾಗಿ. ಗುಡ್. ಎನಿವೆ ನಾನು ಡಯಟಲ್ಲಿ ತಿನ್ನಲ್ಲ. ಐ ಜಸ್ಟ್ ಆಸ್ಕ್. ಓಕೆ, ಇಟ್ಸ್ ನಾಟ್ ಮೀನ್ ದಟ್ ನನಗೆ ಬೇಕು ಅಂತಲ್ಲ. ಐ ಸಿಂಪ್ಲಿ ಐ ಆಸ್ಕ್. ಆ್ಯಕ್ಚುಲಿ ಏನಂತ ಹೇಳ್ಬೇಕಾದ್ರೆ, ನಮ್ಮ ರೆಸ್ಟೋರೆಂಟಲ್ಲೇ ಫುಡ್ ನೋಡಿ ಐ ಡೋಂಟ್ ಫೀಲ್ ಲೈಕ್ ಟು ಈಟ್ ಈಗ ಕರೆಂಟ್ ಸಿಚುವೇಶನ್ಸಲ್ಲಿ. ಓಕೆ, ನೆಕ್ಸ್ಟ್. ಓಕೆ, ಫಸ್ಟ್ ಆಫ್ ಆಲ್ ವಿಸ್ ಇದನ್ನೆಲ್ಲ ಹೆಂಗೆ ಹುಡ್ಕೊಂಡು ಬರ್ತೀರಾ ನೀವು? ಆ್ಯಕ್ಚುಲಿ ಐ ಸಾ ಒನ್ ಆಫ್ ಯುವರ್ ಇಂಟರ್ವ್ಯೂ. ಅದರಲ್ಲೂ ಕೂಡ ತುಂಬ ಕಷ್ಟದಿತ್ತು. ಐ ವಾಸ್ ಲೈಕ್, ಓಕೆ, ಈ ಥರ ಕಷ್ಟದೆಲ್ಲ ಕೊಡ್ತೀರಾ ನೀವು? ಎಲ್ಲಿ ಸಿಗುತ್ತಿದ್ದು? ಪಕ್ಕ ಇದೆಲ್ಲೋ ನೀವೇ ಮಾಡಿರೋದು? ಇಲ್ಲ, ನೀವು ಮಾಡಿರೋಕ್ಕೆ ಚಾನ್ಸ್ ಇಲ್ಲ ಅನಿಸುತ್ತೆ. ಎಲ್ಲಿ ನಾನು ತಂದ್ರಾ? ಇಲ್ಲ. ಬಟ್ ನಿಮಗೆ ಆನ್ಸರ್ ಗೊತ್ತಿದೆ ಅಲ್ಲ ವಿಸ್?
ಯು ನೋ ದಿಸ್ ಆನ್ಸರ್ ಅಲ್ವಾ? ಹ್ಞೂ ಹ್ಞೂ ಈ ಸೋ ಸ್ಮಾರ್ಟ್ ಆಯ್ತಾ. ಎಲ್ಲಿ ಅವ್ರ ಕಣ್ಣನ್ನು ನೋಡ್ಬಿಟ್ಟು ಅವ್ರ ರಿಯಾಕ್ಷನ್ ಏನಾದರೂ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಹಿಂಗೆ ಹಿಡ್ಕೋತಾ ಇದ್ದಾರೆ. ಯು ಆರ್ ಸೋ ಸ್ಮಾರ್ಟ್. ಗೊತ್ತಾಯ್ತು. ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಹೇಳ್ಬೇಕಂತ ಹೇಳಿದ್ರೆ ಈ ಥೀಮ್ ತುಂಬ ಇಸ್ ವೆರಿ ಡಿಫ್ರೆಂಟ್. ನನಗೆ ತುಂಬ ಇಷ್ಟ ಆಯಿತು. ಥೀಮ್ ಇಲ್ದಿದ್ರೆ ಜಾಸ್ತಿ ಓಸ್ಟೇ ಜಾಸ್ತಿ ಮಾತಾಡ್ತಾ ಇರ್ತಾರೆ, ನಾವೆಲ್ಲಿ ಮಾತಾಡ್ತೀವಿ. ಓಕೆ, ಅಲ್ಲಿ ಗಿವ್ ಅಪ್ ಆಪ್ಷನ್ ಇದೆಯಾ? ನೋ ಗಿವ್ ಅಪ್ ಆಪ್ಷನ್ನ. ತಲೆ ಯೂಸ್ ಮಾಡಿ, ಮೊದಲೇ ಹೇಳಿದ್ದೀರಲ್ಲ, ತಲೆಗೆ ಯೂಸ್ ಮಾಡ್ತಾ ಇದ್ದೀವಿ, ಆಗ್ತಾಯಿಲ್ಲ, ಏನು ಮಾಡಲಿ. ಆ್ಯಕ್ಚುಲಿ ಬ್ರೈನ್ ಎಲ್ಲ ವರ್ಕ್ ಆಗೋದಕ್ಕೆ ಏನು ಜಾಸ್ತಿ ತಿಂತಾರೆ? ಆಲ್ಮಂಡ ಏನೋ ತಿಂತಾರೆ, ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ತಿಂತಾರಲ್ಲ. ನಾನು ತಿನ್ನೋದು ಕಮ್ಮಿ ಮಾಡಿದ್ದೀನಿ, ಅಂಡರ್ಸ್ಟುಡ್ ಈಗ. ಓಕೆ ವಿಸ್ ಫೈನ್, ಇಟ್ಸ್ ನಾಟ್ ಆಗ್ತದೆ. ಇನ್ನೊಂದು ಕ್ವಶನಾ? ಐ ಟೇಕ್ ಫ್ರಮ್ ಹಿಯರ್. ಬೇಡ ಈ ಕಡೆ ಆಯಿತು, ಈ ಕಡೆ ಆಯಿತು, ಈ ಕಡೆ ತಗೋತೀನಿ. ಗೌರ್ಮೆಂಟ್ನ ಹೊಸ ರೂಲ್ಸ್ ಪ್ರಕಾರ ಮೂವಿ ಟಿಕೆಟ್ ಪ್ರೈಸ್ 200ಗೆ ಲಿಮಿಟ್ ಮಾಡಿರೋದು ನಿಮ್ಮ ಪ್ರಕಾರ ಮೂವಿ ಕಲೆಕ್ಷನ್ಗೆ ಒಳ್ಳೆಯದಾ ಇಲ್ವಾ? ಆ್ಯಕ್ಚುಲಿ ಸೀರಿಯಸ್ಲಿ ಒಳ್ಳೆಯದು. ಕೆಲವೊಂದು ಮೂವಿಗಳು 500 600 ಆ ರೇಂಜಲ್ಲಿರುತ್ತೆ. ಇದು ನನಗೆ ಈ ವಿಷಯದ ಬಗ್ಗೆ ಹೇಳ್ಬೇಕಂದ್ರೆ, ನಮ್ಮ ಪೇರೆಂಟ್ಸು ಯಾವಾಗ ಒಂದು ದಿವಸ ವಾರದಲ್ಲಿ ಒಂದು ದಿವಸ ರಜಾ ಬಂದಾಗ ಮೂವಿ ಥಿಯೇಟರಿಗೆ ಹೋಗಿ ಮೂವಿ ನೋಡೋರು ಆಯಿತಾ. ಆ ಟೈಮಲ್ಲಿ 50 ರುಪೀಸ ಅಥವಾ ಅದಕ್ಕಿಂತ ಕಮ್ಮಿ ಅನ್ನೋದ್ರೆ ಅದು ಅವರಿಗೆ ಅಟ್ಲೀಸ್ಟ್ ಅಡ್ಜಸ್ಟೇಬಲ್ ಅಂತ. ಈಗ ಬೆಂಗಳೂರಲ್ಲಿ ಸ್ಪೆಷಲಿ ಅಥವಾ ಹೊರಗಡೆ ಆದರೂ ಆಗಿರ್ಬೋದು, ಇಷ್ಟೊಂದು ಖರ್ಚುಗಳಿರುವಾಗ ಒಬ್ಬರು ಮೂವಿ ಟಿಕೆಟಿಗೆ 200 ರೂಪಾಯಿಗಿಂತ ಜಾಸ್ತಿ ಆದರೆ ಹೇಗೆ ಅಫೋರ್ಡ್ ಮಾಡೋಕ್ಕಾಗುತ್ತೆ? ಈಗ ಎಲ್ಲರೂ ಹೇಳ್ತೀವಿ ಮೂವಿ ನೋಡಲ್ಲ ಅಂತೇಳಿ. ನೀವು ಪ್ರೈಸ್ ಜಾಸ್ತಿ ಮಾಡಿದ್ರೆ ಹೇಗೆ ಮೂವಿ ನೋಡೋಕ್ಕೆ ಸಾಧ್ಯ ಇದೆ? ಆ್ಯಂಡ್ ಮನೇಲಿ ನೀವು ಒಂದು ಎಕ್ಸಾಂಪಲ್ಲು, ಈಗ ಮನೇಲಿ ಹಸ್ಬೆಂಡು ವೈಫು 2 ಜನ ಮಕ್ಕಳಿರ್ತಾರೆ ಅಂತ ಅಂದ್ಕೊಳ್ಳಿ. 200ಗಿಂತ ಜಾಸ್ತಿ ಆಯಿತು, 400 ಅಂತಲ್ಲ, ಫೋನ್ 1600 ರುಪೀಸು. 1600 ರುಪೀಸು ಒಂದು ವಾರಕ್ಕೆ ಕೊಡೋದು ವರ್ತಾ? ಈಗೇನು ಗಂಡ ಹೆಂಡ್ತಿ ಇಬ್ಬರೇ ಹೋಗೋಕ್ಕಾಗುತ್ತಾ? ಇಲ್ಲ, ಮಕ್ಕಳೂ ಕರ್ಕೊಂಡು ಹೋಗ್ಬೇಕು ತಾನೆ. ಅವನ್ನೆಲ್ಲ ಅಂದ್ಕೊಂಡು ಒಂದು ಸ್ವಲ್ಪ ಏನಂತಾರೆ, ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಆ ಪ್ರೈಸಸ್ನ ಇಟ್ಕೊಂಡ್ರೆ ಈಸಿ. ಇನ್ನೊಂದಿದೆ ಗೊತ್ತಾ, PVR ಅಲ್ಲಿ ಹೋಗಿದ ತಕ್ಷಣ ಅಲ್ಲೇನು ವಾಟರ್ ಬಾಟಲನ್ನು ತೊಗೊಂಡು ಹೋಗೋಕ್ಕೆ ಬಿಡಲ್ಲ, ಪಾಪ್ಕಾರ್ನು ಅಲ್ಲೇ ಬೇಕು. ಪ್ರೈಸಸ್ ಎಲ್ಲ ಹೆಂಗಿದೆ ಗೊತ್ತಾ? ನಾವು ಅಫೋರ್ಡ್ ಮಾಡೋಕ್ಕೆ ಸಾಧ್ಯ ಇದೆ, ನಾವು ಮಾಡ್ತೀವಿ. ಬಟ್ ವಾಟ್ ಅಬೌಟ್ ಅದರ್ ಪೀಪಲ್, ಅಂದರೆ ನಾರ್ಮಲ್ ಜನರಿಗೆ ಹೇಗೆ ಸಾಧ್ಯ ಇದೆ? ಸೊ ಆ ಪ್ರಕಾರದಲ್ಲಿ 200ಗೆ ಲಿಮಿಟ್ ಮಾಡಿರೋದು ಸೀರಿಯಸ್ಲಿ ಒಳ್ಳೆಯದು. ಬೇರೆ ಲ್ಯಾಂಗ್ವೇಜ್ ಮೂವೀಸ್ಗಳಂತೂ ಬಂದಾಗೆ ಪ್ರೈಸಸ್ ಅಂತೂ ಕೇಳಲೇಬೇಡಿ. ಪ್ರೈಸಸ್, ಓ ಮೈ ಗಾಡ್, ಸ್ಪೆಷಲಿ ರೆಕ್ಸ್ ಥಿಯೇಟರ್ಸ್ ಎಲ್ಲ ಇದೆ ಆಯಿತಾ, ತುಂಬ ಚೆನ್ನಾಗಿರೋ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತೇಳಿ. ಬಟ್ ಸೀರಿಯಸ್ಲಿ ಇಟ್ಸ್ ಟೂ ಮಚ್ ಪ್ರೈಸ್ ಏನಂತಾರೆ ಅವ್ರು ಕೋಟ್ ಮಾಡ್ತಾ ಇರೋದು. ಆ್ಯಂಡ್ ಅದಾಗಿದ್ಮೇಲೆ ಇನ್ನೊಂದು ಕೂಡ ಮೂವಿ ಕಲೆಕ್ಷನಿಗೆ ಒಳ್ಳೇದನ್ನು, ನಾನಿರೋದು ಕೋರಮಂಗಲ ಸೈಡು. ನನ್ನ ಸೈಡಲ್ಲಿ ಜಾಸ್ತಿ ಕನ್ನಡ ಮೂವಿನೇ ಹಾಕೋದಿಲ್ಲ. ಅಂಟಿಲ್ ಆ್ಯಂಡ್ ಅನ್ಲೆಸ್ಸು ನಾನು ಓರಿಯನ್ ಮಾಲಿಗೆಲ್ಲ ಬಂದುಬಿಟ್ಟು ಕನ್ನಡ ಮೂವಿ ನೋಡಬೇಕು. ಇವನ್ ಅಗೇನ್ ಇಟ್ ಟೇಕ್ಸ್ ಅ ಡಿಸ್ಟೆನ್ಸ್. ಸೊ ಇವನ್ ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಒಳ್ಳೆ ಶೋಸ್ಗಳನ್ನ ಒಳ್ಳೆ ಪ್ರಾಪರ್ ಟೈಮಲ್ಲಿ ಹಾಕಿದರೆ ಮಾತ್ರ ವರ್ಕೌಟ್ ಆಗುತ್ತೆ. ಅದನ್ನು ಕೂಡ ಮೈಂಡಲ್ಲಿ ಇಟ್ಕೋಬೇಕು. ನಾಟ್ ಓನ್ಲಿ ದ ಮನಿ ಮ್ಯಾಟರ್, ಇವನ್ ಶೋಸ್ಗಳನ್ನ ಯಾವ ಥರ ಹಾಕಬೇಕು ಅಂತ. ಏನು ಗೊತ್ತಾ, ಕನ್ನಡ ಮೂವೀಸ್ನ PVRಸಲ್ಲೆಲ್ಲ 10 o'clock 11 o'clock ವೀಕ್ ಡೇಸ್ ಹಾಕ್ತಾರೆ. ನನ್ನ ಸೈಡು ಯಾರೋ ನೋಡ್ತಾರೆ? ಕೆಲಸ ಇರಲ್ವಾ ನಮಗೆ? ಮನೇಲೇನು ಕೆಲಸ ಇರೋದಿಲ್ಲ, ನನಗೇನು ಹೊರಗಡೆ ಕೆಲಸ ಇರೋ, ಯಾರೋ 11 o'clock ಮೂವಿ ನೋಡ್ತಾರೆ. ನನ್ನ ಮೂವಿ ಟೈಮಿಂಗ್ಸ್ ಏನಂತ ಹೇಳಿದ್ರೆ 9:30 10 o'clock PM. ಯಾಕಂದರೆ ಎಲ್ಲ ಕೆಲಸ ಮಾಡಿ ಐ ನೀಡ್ ಅ ರಿಲ್ಯಾಕ್ಸೇಷನ್. ಆ ಟೈಮಲ್ಲಿ ಮೂವಿ ನೋಡ್ತೀವಿ. ನೀವು ಒಂದು ಕನ್ನಡ ಮೂವಿ ನೋಡೋಕ್ಕೆ ನಾನು ಕೋರಮಂಗಲದಿಂದ ಓರಿಯನ್ ಮಾಲ್ ತನಕ ಹೋಗ್ಬೇಕು, ಇಲ್ದಿದ್ರೆ ಕೋರಮಂಗಲದಿಂದ ವೆಗಾ ಸಿಟಿಗೆ ಹೋಗ್ಬೇಕು, ಇಲ್ಲ ಬೇರೆ ಇನ್ಯಾವುದೋ ಹೋಗ್ಬೇಕು ಅಂತ ಹೇಳಿದ್ರೆ ಸೋ ಬ್ಯಾಡ್. ಅದಕ್ಕೆ ನೋಡಿ, ಏನೋ ಮೇ ಬಿ ಕೋರಮಂಗಲದಲ್ಲಿ ತುಂಬ ಜನ ನಾರ್ತ್ ಅವ್ರು ಇದ್ದಾರೆ, ಅದಕ್ಕೆ ಅಂತೇಳಿ ಮೇ ಬಿ ಸೋ ಮೆನಿ ಕ್ಯಾಟಗರೀಸ್ ಇರ್ಬೋದು ಅವರು ಸೆಲೆಕ್ಷನ್ ಮಾಡೋದು. ಬಟ್ ಇಟ್ಸ್ ವೆರಿ ಬ್ಯಾಡ್. ದರ್ ಆರ್ ಲಾಟ್ ಆಫ್ ಟೈಮ್ ನನಗೆ ಗೊತ್ತಿರುವಂಥ ಡೈರೆಕ್ಟರ್ಗಳು ಮೂವಿ ರಿಲೀಸ್ ಆದಾಗ ನನಗೆ ಆ ಟೈಮಲ್ಲಿ ನೋಡೋಕ್ಕಾಗಲಿರೋದು ಒಂದೇ ಒಂದು ರೀಸನ್ನು, ನಾಟ್ ಅಬೌಟ್ ದ ಮನಿ ಬಟ್ ಅಬೌಟ್ ದ ಟೈಮಿಂಗ್ಸ್. ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಥರ ಸ್ಲಾಟ್ ಹಾಕಬೇಕು ಅಂತೇಳಿ ಐಡಿಯಾಸ್ ಇಲ್ಲ, ಆ ಥರ ಹಾಕಿದ್ದಾರೆ. ಸೊ ಹಾಗಾಗಿ ಅದಕ್ಕೋಸ್ಕರ ತುಂಬ ನೋಡಿಲ್ಲ. ಈಗಂತೂ ಅಮೆಝಾನ್ ಪ್ರೈಮು, ನೆಟ್ಫ್ಲಿಕ್ಸಲ್ಲಿ ಮೂವೀಸ್ಗಳನ್ನ ಹಾಕ್ತಾರೆ. ಅದರಲ್ಲಿ ಕನ್ನಡ ಮೂವೀಸ್ಗಳು ತುಂಬ ಕಮ್ಮಿ ಇದೆ, ಆ ವಿಷಯದಲ್ಲೂ ನೋಡೋಕ್ಕಾಗಲ್ಲ. ಇನ್ನು ಕೆಲವೊಬ್ಬರು ಟೆಲಿಗ್ರಾಮಲ್ಲಿ ಲಿಂಕ್ ಓಪನ್ ಮಾಡ್ಕೊಂಡು ನೋಡ್ತಾರೆ. ದಟ್ ಈಸ್ ಸೋ ಬ್ಯಾಡ್ ಗೈಸ್, ಅದನ್ನು ಸ್ಟಾಪ್ ಮಾಡಿ. ಯಾಕಂದರೆ ನಾವು ಎಷ್ಟೊಂದು ಕಷ್ಟಪಡ್ತೇವೆ ಗೊತ್ತಾ, ನಾನು ಒಬ್ಬಳೆಲ್ಲ ಒಂದು ಟೀಮಲ್ಲಿ.
100-200 ಪೀಪಲ್ಸ್ ವರ್ಕ್ ಮಾಡ್ತಾರೆ. ನೀವು ಟೆಲಿಗ್ರಾಮಲ್ಲಿ ಜಸ್ಟ್ ಲಿಂಕ್ ಡೌನ್ಲೋಡ್ ಮಾಡ್ಕೊಂಡು ನೋಡಿದ್ರೆ ಐ ಡೋಂಟ್ ಥಿಂಕ್ ಸೊ ಇಟ್ಸ್ ಸೋ ಗುಡ್. ಅದೊಂದು ನಂದು ಬ್ಯಾನ್ ಆಗಬೇಕು ಟೆಲಿಗ್ರಾಮ್. ಆ್ಯಕ್ಚುಲಿ ನನಗೆ ಇಂಟ್ರೆಸ್ಟ್ ಇಲ್ಲ, ನಂಗೆ ಗೊತ್ತಿಲ್ಲ ಅದು ಹೆಂಗೆ ಯೂಸ್ ಮಾಡೋದು, ಬಟ್ ಅದೊಂದು ಬ್ಯಾನ್ ಆಗಬೇಕು. ಸೊ ಆಲ್ ದೀಸ್ ರೀಸನ್ಸು. ಮತ್ತು ಕನ್ನಡದಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಏನು ಬರ್ತಲ್ಲ ಅಂತಲ್ಲ, ಬರ್ತಾ ಇದೆ, ಕರೆಕ್ಟಾಗಿ ರೀಚ್ ಆಗ್ತಾ ಇಲ್ಲ, ಮಾರ್ಕೆಟಿಂಗಿಗೆ ದುಡ್ಡು ಇಡ್ತಾ ಇಲ್ಲ. ಸೊ ಅದು ಕೂಡ ಒನ್ ಮೋರ್ ಮ್ಯಾಟರ್. ಕನ್ನಡ ಮೂವೀಸ್ ಬಗ್ಗೆ ಏನಾದರೂ ಕೇಳಿದ್ರೆ ಓಕೆ, ಗೆಟ್ ಬ್ಯಾಕ್. 200ಗೆ ಲಿಮಿಟ್ ಮಾಡಿದ್ರೆ ನಿಮ್ಮ ಪ್ರಕಾರ ಓಕೆ. ನಾನು ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀನಿ ಇದ್ರದ್ದು, ಬಟ್ ಅದಕ್ಕಿಂತ ಎಕ್ಸ್ಟ್ರಾನೇ ಮಾಡಿದ್ದೀನಿ. ಫೈನ್. ವಿ ಸೀರಿಯಸ್ಲಿ ಓಕೆ ಫೈನ್. ನೋಡೋಣ, ಆ ಕ್ವಶನ್ಗೆಲ್ಲ ಬಿಟ್ಬಿಟ್ಟು ನಾನು ಅಲ್ಲಿ ಟ್ರೈ ಮೈ ಬೆಸ್ಟ್. ಅವಾಗಿಂದಲೂ ಆ ಕಡೆ ಈ ಕಡೆ ಸೀರಿಯಸ್ಲಿ ಹಿಂಗೇನದು ದಾರ ಕಟ್ ಓಕೆ, ಅದೆಲ್ಲ ಇರಲ್ಲ ಅನಿಸುತ್ತೆ. ದಾರನೂ ಕಟ್ ಮಾಡೋಂಗಿಲ್ಲ, ಏನೋ ಕಟ್ ಮಾಡಿ. ಓಕೆ ಓಕೆ ಓಕೆ. ಈಗ ನಾನು ಐ ಟೇಕ್ ಫ್ರಮ್ ಇಯರ್. ಓಕೆ. ಬರ್ತ್. ಬಿಸ್ನೆಸ್ ಓನರ್ಸ್ ತಾವು ಹಾಕಿರೋ ಇನ್ವೆಸ್ಟ್ಮೆಂಟ್ಗಿಂತ ಕಡಿಮೆ ರಿಟರ್ನ್ಸ್ ಬರ್ತಿದ್ರೆ ಅಂಥವ್ರಿಗೆ ಗೌರ್ಮೆಂಟಿಂದ ಸಬ್ಸಿಡಿ ಕೊಡೋ ಕಾನ್ಸೆಪ್ಟ್ ಬಂದರೆ ಒಳ್ಳೆಯದಾ, ಅಥವಾ ಕೆಪಾಸಿಟಿ ಇರೋರು ಸರ್ವೈವ್ ಆಗ್ತಾರೆ ಬಿಡಿ ಅಂತೀರಾ? ಆ್ಯಕ್ಚುಲಿ ಸಬ್ಸಿಡಿ ಬಂದರೆ ಒಳ್ಳೆಯದು, ಬಟ್ ಸರ್ವೈವ್ ಆಗೋದು ಮಾತ್ರ ಸೀರಿಯಸ್ಲಿ ಕೆಪಾಸಿಟಿ ಇರೋರೆ. ಕೆಪಾಸಿಟಿ ಇಲ್ದವರು ಇಲ್ಲ. ವಿರಾನಿಕಾ ಒಂದು ರೆಸ್ಟೋರೆಂಟ್ ಮಾಡಿದ್ದಾಳೆ, ನಾನು ಮಾಡ್ತೀನಿ, ಅವರು ಇದರಲ್ಲಿ ರೆಸ್ಟೋರೆಂಟಲ್ಲಿ ಜನ ತುಂಬಿದ್ದಾರೆ ಅಂತ ನಾನು ತುಂಬ್ತೀನಿ ಅಂತ ಹೇಳ್ಬಿಟ್ಟು ಆ ಥರ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ನೀವೇನಾದ್ರು ರೆಸ್ಟೋರೆಂಟ್ ಬಿಸ್ನೆಸ್ ಅಥವಾ ಬೇರೆ ಬಿಸ್ನೆಸ್ ಏನಾದರೂ ಮಾಡೋಕ್ಕೆ ಬಂದರೆ ಸೀರಿಯಸ್ಲಿ ಅದೆಲ್ಲ ಏನಂತಾರೆ ಮಾಡೋಕ್ಕೆ ಹೋಗ್ಬೇಡಿ. ಒಂದು ಏನಂತ ಹೇಳಿದ್ರೆ, ಎನಿ ಟೈಮ್ ನಿಮ್ಮ ಫೈನಾನ್ಷಿಯಲಿ ಸ್ಟೆಬಿಲಿಟಿ ಇರೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ನಿಮ್ಮ ಫೈನಾನ್ಷಿಯಲಿ ಕರೆಕ್ಟ್ ಇಲ್ಲ ಅಂತ ಹೇಳಿದ್ರೆ ನೀವು ಒಬ್ಬರೇ ಸಫರ್ ಆಗಲ್ಲ, ಇಡೀ ಫ್ಯಾಮಿಲಿ ಸಫರ್ ಆಗ್ತಾರೆ. ನನಗೆ ಸ್ಟಾರ್ಟ್ ಮಾಡಿದಾಗ ನನಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ. ನಾನು ರೆಸ್ಟೋರೆಂಟ್ ಓಪನ್ ಮಾಡುವಾಗ ಕಸ್ಟಮರಿಗೆ ಪ್ರತಿ ಸಲ ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು, ಅವ್ರ ಕಡೆಯಿಂದ ಒಳ್ಳೇದು ಕೇಳಬೇಕು ಅಂತೇಳಿ ನಾನು ಪಟ್ಟಿರೋ ಕಷ್ಟ ನಾನು ಒಬ್ಬಳೇ ಅಲ್ಲ, ನನ್ನ ಮನೇಲಿ ನನ್ನ ತಾಯಿಗೆ ಪಟ್ಟಿದ್ದಾರೆ. ನನ್ನ ತಾಯಿ ನನಗೋಸ್ಕರ ಊರಿಂದ ಇಲ್ಲಿಗೆ ಬಂದುಬಿಟ್ಟು ಶಿಫ್ಟ್ ಆಗಿಬಿಟ್ಟು ನನ್ನ ಜೊತೆ ಯಾವಾಗಲೂ, ನಾನು ಬರ್ತೀನೋ ಇಲ್ವೋ ಗೊತ್ತಿಲ್ಲ, ನನ್ನ ಹೋಟೆಲಿಗೆ ವಿಸಿಟ್ ಮಾಡಿ ನನ್ನ ಕಿಚನ್ನ ಪೂರ್ತಿ ಕಂಪ್ಲೀಟ್ ಟೇಕ್ ಓವರ್ ನಮ್ಮ ಪೇರೆಂಟ್ಸ್ ಮಾಡೋದು, ನನ್ನ ಮಾಮ್ ಮಾಡೋದು. ಸೊ ಹಾಗಾಗಿ ಯಾವತ್ತೇ ಬಿಸ್ನೆಸ್ ಓನರ್ಸ್ಗಳು ತಾವು ಹಾಕಿರೋ ಇನ್ವೆಸ್ಟ್ಮೆಂಟ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಇನ್ವೆಸ್ಟ್ಮೆಂಟ್ ಹಾಕಿ. ಜಾಸ್ತಿ ಲೋನ್ ಮಾಡಬೇಡಿ. ಏನಂತ ಹೇಳ್ತಾರೆ, ಓಕೆ ನಾನು ಬಿಸ್ನೆಸ್ ಓನರ್, ನಾನು ಅದ್ರ ಫೌಂಡರ್ ಅಂತ ಹೇಳ್ಕೊಳ್ಳೋದಕ್ಕಿಂತ ಇಂಪಾರ್ಟೆಂಟು ನಿಮ್ಮ ಅಕೌಂಟಲ್ಲಿ ದುಡ್ಡು ಬರ್ತಿದೆಯಾ ಅನ್ನೋದು ಮಾತ್ರ ಇಂಪಾರ್ಟೆಂಟು. ಆ ಹೆಸರು ನೇಮೆಲ್ಲ ಸೀರಿಯಸ್ಲಿ ಅದು ಯಾವಾಗ ಬೇಕಾದ್ರೂ ತಗೋಬೋದು. ಕೆಲವೊಬ್ಬರಿಗೆ ಐ ಓನ್ ಅ ರೆಸ್ಟೋರೆಂಟ್ ಅದು ಹೇಳ್ಕೊಳಕ್ಕೆ ಮಾತ್ರ ಚೆನ್ನಾಗಿರುತ್ತೆ, ಬಟ್ ರಿಯಾಲಿಟಿ ಆ ಥರ ಇರೋದಿಲ್ಲ. ಡೈಲಿ ಬೆಳಗ್ಗೆ ಎದ್ದರೆ ಎಷ್ಟೊಂದು ಜನ ವರ್ಕರ್ಸು, ಮೇಡಮ್ ನನಗೆ ಇವತ್ತು ರಜೆ ಬೇಕು, ಮೇಡಮ್ ನನಗೆ ಇವತ್ತು ದುಡ್ಡು ಬೇಕು, ಮೇಡಮ್ ನನಗೆ ಎಷ್ಟೋ ಜನ ನನ್ನ ಇದರಲ್ಲಿ ಲಿಟ್ರಲಿ 30-35 ಪೀಪಲ್ ನನ್ನ ರೆಸ್ಟೋರೆಂಟಲ್ಲಿ ಒಂದು ರೆಸ್ಟೋರೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅಷ್ಟು ಜನದ ಮೈಂಡ್ ಸೆಟ್ನ ಕಂಟ್ರೋಲ್ ಮಾಡೋದು ಇಸ್ ಸೋ ಡಿಫಿಕಲ್ಟ್. ಎಷ್ಟು ಫ್ರಸ್ಟ್ರೇಟ್ ಆಗ್ತೀರಿ ಅಂತ ಹೇಳಿದ್ರೆ, ಇಲ್ಲಿ ತನಕ 2 ಇಯರ್ಸ್ ತನಕ ನಾನು ಟ್ರಿಪ್ಪಿಗೆ ಹೋಗೋಕ್ಕಾಗ್ತಾಯಿಲ್ಲ, 1-2 ಹೋಗಿದ್ದೀನಿ. ರೀಸನ್ ಏನಂತ ಹೇಳಿದ್ರೆ ನನ್ನ ಬಿಟ್ಟು ಹೋಗೋಕ್ಕಾಗ್ತಾಯಿಲ್ಲ. ಸೊ ಇಷ್ಟೊಂದಕ್ಕೆಲ್ಲ ಮೆಂಟಲಿ ಪ್ರಿಪೇರ್ ಆಗಿದ್ದರೆ ಮಾತ್ರ ನೀವು ಬಿಸ್ನೆಸ್ ಅನ್ನೋದನ್ನ ಸ್ಟಾರ್ಟ್ ಮಾಡಿ. ಆ್ಯಂಡ್ ಅಫ್ಕೋರ್ಸ್ ಗೌರ್ಮೆಂಟಿಂದ ಸಬ್ಸಿಡಿ ಬಂದರೆ ಒಳ್ಳೆಯದು. ಆ್ಯಕ್ಚುಲಿ ನಾವು ಬಂದಿರೋ ದುಡ್ಡಲ್ಲಿ ಸೀರಿಯಸ್ಲಿ ಹೇಳ್ತೀನಿ, GST, TDS ಅವನ್ನೆಲ್ಲ ಕಟ್ಕೊಂಡು ಮ್ಯಾನೇಜ್ ಮಾಡೋದು. ಈಗ ಬೇರೆ ಗೊತ್ತಿದೆ ಅಲ್ವಾ, ಒಂದು ತೊಗೊಂಡ್ರೆ ಒಂದು ಫ್ರೀ, ಒಂದು ಬಿರಿಯಾನಿ ತೊಗೊಂಡ್ರೆ ಇನ್ನೊಂದು ಬಿರಿಯಾನಿ ಫ್ರೀ, ಒಂದು ಬಿರಿಯಾನಿ ತೊಗೊಂಡ್ರೆ ಒಂದು ಕಬಾಬ್ ಫ್ರೀ, ಆ ಥರ ಎಲ್ಲ ಕಾನ್ಸೆಪ್ಟ್ ಬರ್ಬೇಕಾದ್ರೆ ಈ ಥರ ಮಾರ್ಕೆಟಲ್ಲಿ ಉಳಿಯೋದು ಭಾರಿ ಕಷ್ಟ. ಗೌರ್ಮೆಂಟ್ ಅವ್ರು ಏನಾದರೂ ಹೆಲ್ಪ್ ಮಾಡಿದ್ರೆ ಮೇ ಬಿ ಕೆಪಾಸಿಟಿ ಇರೋವಂಥವ್ರು ಉಳ್ಕೋತಾರೆ. ಏನೇ ಆಗಲಿ, ಬಟ್ ಇಟ್ಸ್ ಜಸ್ಟ್ ಒನ್ ಸಜೆಷನ್. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಅ ಹೋಟೆಲ್ ಬಿಸ್ನೆಸ್, ಎನಿ ಬಿಸ್ನೆಸ್ ಇಫ್ ಯು ಸ್ಟಾರ್ಟ್, ಪ್ಲೀಸ್ ಅದ್ರ ಬಗ್ಗೆ ರಿಸರ್ಚ್ ಮಾಡಿ. ಪ್ಲೀಸ್ ಅದ್ರ ಬಗ್ಗೆ 1-2 ವರ್ಷ ಅದಕ್ಕೆ ಟೈಮ್ ಕೊಡೋಕ್ಕಾಗುತ್ತೆ ಅಂತ ನಿಮ್ಗೆ ಗೊತ್ತಿದ್ದರೆ, ನೀವಷ್ಟು ಮೆಂಟಲಿ ಪ್ರಿಪೇರ್ ಇದ್ದರೆ ಮಾತ್ರ ಸ್ಟಾರ್ಟ್ ಮಾಡಿ. ಇಲ್ದಿದ್ರೆ ಸೀರಿಯಸ್ಲಿ ಮಾಡೋಕ್ಕೆ ಹೋಗಬೇಡಿ. ಇಟ್ಸ್ ಸೋ ಡಿಫಿಕಲ್ಟ್. ಮಾರ್ಕೆಟ್ ಮೊದಲು ಇರೋ ಥರ ಇಲ್ಲ ಈಗ. ಇಟ್ಸ್ ಸೋ ಡಿಫಿಕಲ್ಟ್. ತುಂಬ ಜನ ಸ್ಟ್ರಗಲ್ ಮಾಡ್ತಾರೆ. ಈಗೆಲ್ಲ ಜನರಿಗೆ ಹೇಗಿದೆ ಅಂತ ಹೇಳಿದ್ರೆ ಎಲ್ಲ ಫ್ರೀಯಾಗೇ ಬೇಕು. ಇಟ್ಸ್ ನಾಟ್ ಓನ್ಲಿ ಹೋಟೆಲ್ ಇಂಡಸ್ಟ್ರಿ, ಈವನ್ ಇನ್ ದ ಸೇಮ್ ಲೈಕ್ ನಮ್ಮ ಮೂವಿ ಇಂಡಸ್ಟ್ರಿಲೂ ಅಷ್ಟೇ. ಎಲ್ಲ ಮೇಕಪ್ ಆರ್ಟಿಸ್ಟಿಗೂ ಫ್ರೀಯಾಗೇ ಮಾಡೆಲ್ಸ್ ಬೇಕು, ಎಲ್ಲ ಏನಂತಾರೆ ಮೇಕಪ್ ಫ್ರೀಯಾಗೆ ಡ್ರೆಸ್ಸಸ್ ಬೇಕು. ದೇರ್ ಆರ್ ಸೋ ಮೆನಿ. ಎಲ್ಲ ಮೇಕಪ್ ಆರ್ಟಿಸ್ಟ್ಗಳಿಗೆ ಎಲ್ಲ ಏನಂತಾರೆ ಎಲ್ಲರಿಗೂ ಅಷ್ಟೇ, ಎಲ್ಲರಿಗೂ ಫ್ರೀಯಾಗೆ ಎಲ್ಲರೂ ಬರಬೇಕು ಅಂತ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಆರ್ ದೇರ್.
ಬಟ್ ಏನಂತ ಹೇಳಿದ್ರೆ ನೀವು ಯಾರ ಜೊತೆ ಆದ್ರೂ ವರ್ಕ್ ಮಾಡ್ತಾ ಇದ್ರೆ ಅವ್ರ ಟೈಮಿಗೆ ಒಂದು ವ್ಯಾಲ್ಯೂ ಕೊಡಿ. ಆ್ಯಂಡ್ ನನಗೇನು ಗೊತ್ತಾ, ಈಗಲೂ ನನ್ನ ಯಾರಾದರೂ ಫ್ರೀಯಾಗಿ ಕರೆದ್ರೆ ಸೀರಿಯಸ್ಲಿ ಬೇಜಾರಾಗುತ್ತೆ. ಸೋ ಮಚ್ ಎಕ್ಸ್ಪೀರಿಯನ್ಸ್. ಆ ಒಂದು ಎಕ್ಸ್ಪೀರಿಯನ್ಸಿಗೆ ಒಂದು ವ್ಯಾಲ್ಯೂ ಕೊಡಿ. ಆ್ಯಂಡ್ ಬೈ ಎನಿ ಚಾನ್ಸ್ ನಿಮ್ಮ ಹತ್ರ ಪೇ ಮಾಡೋಕ್ಕಾಗಲಿಲ್ದಿದ್ರು ಒಂದು ಮಿನಿಮಲ್ ಅಮೌಂಟ್ ಅಂತ ಆದ್ರೂ ಸಮಥಿಂಗ್ ಯು ಗಿವ್ ಇಟ್. ಐ ಡೋಂಟ್ ಲೈಕ್ ಎವ್ರಿ ಟೈಮ್ ಫ್ರೀ 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 ಫ್ರೀ. ಅದು ಇಸ್ ನಾಟ್ ಅ ಗುಡ್ ವೈಬ್ ಆಲ್ಸೋ, ಫ್ರೀ 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 ಅನ್ನೋದು. ನಾನು ಆ ವೈಬನ್ನ ಇಷ್ಟಪಡೋದಿಲ್ಲ. ಇವನ್ ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋದರೆ ಐ ಡೋಂಟ್ ಅಲೌ ದೆಮ್ ಟು ಪೇ. ಯಾಕಂದರೆ ಅವ್ರು ಏನಾದ್ರು ಪೇ ಮಾಡಿದ್ರೆ ನನಗೆಲ್ಲಿ ತಿನ್ನೋಕ್ಕೆ ಅನ್ಕಂಫರ್ಟೇಬಲ್ ಆಗುತ್ತೆ ಅಂತೇಳಿ ಐ ವಿಲ್ ಡೂ ದ ಪೇಮೆಂಟ್. ಸೊ ಆ ಥರ ಯೋಚನೆ ಮಾಡುವಾಗ ನನಗೆ ಅದು ಫ್ರೀ ಫ್ರೀ ಅನ್ನೋದು ಇಷ್ಟ ಆಗಲ್ಲ. ಸೊ ಅದು ಕೂಡ ಒಂದು ಮ್ಯಾಟರ್ ಆಗುತ್ತೆ. ಗೌರ್ಮೆಂಟಿಂದ ಇನ್ನೂ ಒಳ್ಳೆ ಸಬ್ಸಿಡಿಗಳು ಪ್ಲ್ಯಾನ್ ಬರಬೇಕು. ಆ್ಯಂಡ್ ಸ್ಪೆಷಲಿ ವುಮೆನ್ಸಿಗೆ ಅಂತ ಹೇಳ್ಬಿಟ್ಟು ತುಂಬ ಲೋನ್ಸ್ಗಳೆಲ್ಲ ಇದೆ, ಅಂದರೆ ತುಂಬ ಕಮ್ಮಿ ಇಂಟ್ರೆಸ್ಟಲ್ಲಿ. ಬಟ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಬ್ಯಾಂಕ್ ಅವರು ತುಂಬ ಹೆಲ್ಪ್ ಮಾಡೋದಿಲ್ಲ ಅದಕ್ಕೆ. ಅಂದರೆ ಈ ಥರ ಈಗ ನೋಡಿ ನಾವು ವುಮೆನ್ ಅಂತ ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ, ಅದಕ್ಕೆ ಏನಾದ್ರು ಹೆಲ್ಪ್ ಮಾಡಿ ಅಂತ ಹೇಳಿದ್ರೆ ಯೂಶಲಿ ಬ್ಯಾಂಕ್ ಅವರು ಮಾಡೋದಿಲ್ಲ. ಬಟ್ ಓನ್ಲಿ ಥಿಂಗ್ ಇಸ್ ಏನಂತ ಹೇಳಿದ್ರೆ ಒಳ್ಳೆ ಕ್ರೆಡಿಟ್ ಸ್ಕೋರ್ ಇದ್ದರೆ ಮಾತ್ರ ಕೊಡ್ತಾರೆ. ಬಟ್ ಗೌರ್ಮೆಂಟಿಂದ ಬರಬೇಕು ಸಬ್ಸಿಡಿಗಳು. ಮತ್ತು ಯಾವ್ದಾದ್ರು ಇದಕ್ಕೆ ಎಂಟ್ರಪ್ರನರಿಗೆ ಏನಂತಾರೆ ಸ್ವಲ್ಪ ಒಳ್ಳೆ ರೀತಿಯಾಗಿ ಎನ್ಕರೇಜ್ಮೆಂಟ್ ಕೊಡೋವಂಥದ್ದು, ಅಥವಾ ಕೆಲವೊಂದು ವರ್ಕ್ಶಾಪ್ಸ್ಗಳನ್ನ ಏನಂತಾರೆ ಅವರೇ ಮಾಡೋವಂಥದ್ದು, ಕ್ರಿಯೇಟ್ ಮಾಡೋವಂಥದ್ದೆಲ್ಲ ಬಂದರೆ ಇಟ್ ವಿಲ್ ಬಿ ಟೂ ಮಚ್ ಈಸಿ ಅಂತ ನಾನು ಅನ್ಕೋತೀನಿ. ಆ್ಯಂಡ್ ಕೆಪಾಸಿಟಿ ಇರೋರು ಮಾತ್ರ ಸರ್ವೈವ್ ಆಗ್ತಾರೆ, ಅದು ನಿಜ. ಕೆಪಾಸಿಟಿ ಇದ್ದರೆ ಮಾತ್ರ ಸರ್ವೈವ್ ಆಗ್ತಾರೆ. ಇಫ್ ಯು ಆರ್ ಟೂ ಎಮೋಷ್ನಲ್, ಬಿಸ್ನೆಸ್ಸಿಗೆ ಎಂಟರ್ ಆಗಿಬಿಡಿ. ಓಕೆ, ಗೆಟ್ ಬ್ಯಾಕ್. ವಿಸ್ 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 ಮುಗೀತಾ? ವಾವ್.